ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಕರ್ನಾಟಕ ಕುರುಕ್ಷೇತ್ರದಲ್ಲಿ ಒಂದು ಮಿನಿ ಯುದ್ಧ ನಡೀತಾ ಇದೆ. ಆದರೆ ಈ ಮಿನಿ ಯುದ್ಧ ಯಾವುದೇ ಮಹಾ ಸಮರಕ್ಕೂ ಕೂಡ ಕಡಿಮೆ ಇಲ್ಲ. ನಾವಿವತ್ತು ಎರಡು ಮಿನಿ ಯುದ್ಧಗಳಲ್ಲಿ ಒಂದು ಕ್ಷೇತ್ರದಲ್ಲಿದ್ದೀವಿ. ಅದು ಕಾಂಗ್ರೆಸ್ನ ಅಭೇದ್ಯ ಕೋಟೆ. ಇವತ್ತಿನವರೆಗೆ ಬಿಜೆಪಿ ಆಗಲಿ ಬೇರೆ ಪಕ್ಷಗಳಾಗಲಿ ಯಾರೂ ಕೂಡ ಈ ಕೋಟೆಯನ್ನ ಭೇದಿಸೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಈ ಬಾರಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಹೇಳ್ತಾ ಇದೆ ನಮ್ಮ ಕೋಟೆ ಮತ್ತಷ್ಟು ಸುಭದ್ರ ಅಂತ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾವಿದ್ದೀವಿ. ನನ್ನ ಜೊತೆ ಸ್ವತಃ ಸನ್ಮಾನ್ಯ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ರಿ ಸರ್? ಚೆನ್ನಾಗಿದೆ. ತಾವು ಚೆನ್ನಾಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಹೇಗಾಗ್ತಿದೆ ಪ್ರಚಾರ? ಪರವಾಗಿಲ್ಲ, ಪ್ರಚಾರ ಪ್ರಾರಂಭ ಆಗಿದೆ. ಎಲ್ಲ ನಮ್ಮ ನಾಯಕರುಗಳೆಲ್ಲ ಬಂದಿದ್ದಾರೆ. ಇದು ಒಂದೊಮ್ಮೆ ಸ್ಟಾರ್ಟ್ ಆಗಿದೆ. ಇನ್ನೂ ಒಂದು ವಾರ ಇದೆ ಟೈಮು. ಅಷ್ಟರಲ್ಲಿ ಇನ್ನೂ ಜೋರಾಗುತ್ತೆ, ಒಳ್ಳೆಯ ಮತದಾನ ಆಗುತ್ತೆ ಅಂತ ಅನ್ನಿಸ್ತದೆ. ಮತ್ತು ನಮ್ಮ ಪಕ್ಷಕ್ಕೆ ಹೆಚ್ಚಿನ ಬಹುಮತ ಬರುತ್ತೆ ಅಂತ ನನಗೆ ಸಂಪೂರ್ಣ ನಂಬಿಕೆ ಇದೆ. ಕಾಂಗ್ರೆಸ್ನ ಪಾಲಿಗೆ ಇದು ಅಭೇದ್ಯ ಕೋಟೆ. ಆದರೆ ಆರಂಭಿಕ ಹಂತದಲ್ಲಿ ಏನಷ್ಟು ಗೊಂದಲ ಆಯ್ತಲ್ಲ, ಅದು ನಿರೀಕ್ಷಿತನಾ? ಎಕ್ಸ್ಪೆಕ್ಟೆಡ್? ಅದು ಎಕ್ಸ್ಪೆಕ್ಟೆಡ್ ಅಂತ ಏನು ಹೇಳಕ್ಕೆ ಬರಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು, ಎಕ್ಸ್ಪೆಕ್ಟೆಡ್ ಆಗಿರ್ಬೋದು. ಇದರಲ್ಲಿ ಏನು ಅಂತ ಮೇಜರ್ ಇಶ್ಯೂ ಅಲ್ಲ. ಅದು ಕೂತ್ಕೊಂಡು ಸಾಲ್ವ್ ಮಾಡ್ಬೋದಾಯ್ತು. ಅಕ್ರಾಸ್ ದಿ ಟೇಬಲ್ ಕುಂತ್ಬಿಟ್ಟು ಎಲ್ಲರೂ ಕುಂತಿದ್ರೆ 5 ಮಿನಿಟ್ಸ್ ಜಾಬ್ ಅದು ಸಾಲ್ವ್ ಮಾಡಲಿಕ್ಕೆ. ಅಷ್ಟು ತನಕ ಹೋಗೋದು ಬೇಕಾಗಿದ್ದಿಲ್ಲ. ಈಗ ಇಡೀ ಹೈಕಮಾಂಡು, CM, DCM ಎಲ್ಲರೂ ಕೂಡ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಐ ಥಿಂಕ್ ಸಾಲ್ವ್ ಆಗಿದೆ ಆಲ್ಮೋಸ್ಟ್ ಅಂತ ಅನ್ಸುತ್ತೆ. ಈಗಿನ ಸಿಚುವೇಶನ್ನಲ್ಲಿ ಎಲ್ಲ ನಾಯಕರು ಒಟ್ಟಾಗಿದ್ದಾರಾ? ನಮ್ಮ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಬಂದಿದ್ದಾರೆ ಪ್ರಚಾರಕ್ಕೆ. ಜಮೀರ್ ಒಬ್ಬರು ಬಂದಿಲ್ಲ, ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ನಾಳೆ ನಾವು CM ನೆನ್ನೆ ಬಂದಾಗ 5ನೇ ತಾರೀಕು ಜಮೀರು ಬರ್ತಾರೆ ಅಂದಿದ್ದಾರೆ. ಜಮೀರು ಬರ್ತಾರೆ, ಅವರೊಬ್ಬರು ಬಂದರೆ ಎಲ್ಲ ಬಂದಂಗೆ ಆಗುತ್ತೆ ಅನಿಸುತ್ತೆ. ಎಸ್ ಮಲ್ಲಿಕಾರ್ಜುನ್ ಅವರು ಇಷ್ಟು ಓಪನ್ ಆಗಿ ನಿರಂತರವಾಗಿ ಪ್ರಚಾರ ಅಥವಾ ಚರ್ಚೆ ಅಥವಾ ಸುದ್ದಿಯಲ್ಲಿದ್ದು ಬಹಳ ಕಮ್ಮಿ ಅಂತ ಅನಿಸುತ್ತೆ. ತಾವಾಯ್ತು ತಮ್ಮ ಕೆಲಸ ಆಯಿತು ಅಂತ ಕೆಲಸದಲ್ಲಿ ಮಗ್ನರಾಗಿದ್ದವರು. ಆದರೆ ಎಲ್ಲೋ ಒಂದು ಕಡೆ ಈ ಬಾರಿಯ ಎಲೆಕ್ಷನ್ ಗಟ್ಟಿ ಹೋರಾಟಕ್ಕೆ ನಿಲ್ಲಬೇಕಾಗುವ ಸಂದರ್ಭವಂತ. ನಾನು ಬಿಹೈಂಡ್ ದಿ ಸ್ಕ್ರೀನ್ ವರ್ಕ್ ಮಾಡೋ ಮನುಷ್ಯ. ನನಗೆ ಯಾವುದೋ ಮೀಡಿಯಾ ಆಗಲಿ, ಯಾವುದೇ ಒಂದು ಜಾಲತಾಣದಲ್ಲಿ ಬರಬೇಕು, ಮೀಡಿಯಾದಲ್ಲಿ ಫೋರ್ಸ್ ಕೊಡಬೇಕು ಅನ್ನೋದಿಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಪ್ರಾಮಾಣಿಕವಾಗಿ ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ಹೇಳ್ಬೇಕಪ್ಪ ಅಂದರೆ, ನಮ್ಮ ತಂದೆಯವರಿದ್ದಾಗೂ ನಾವೆಲ್ಲ ಮಾತಾಡ್ತಾಯಿದ್ವಿ, ನಾವೇ ಮಾಡ್ತಾಯಿದ್ವಿ. ಹೆಚ್ಚಿಗೆ ಜನಗಳು ವಿಶ್ವಾಸ ಗಳಿಸ್ಕೊಂಡು ಅವ್ರ ಜೊತೆ ಸಂಪರ್ಕದಲ್ಲಿ ರೆಗ್ಯುಲರಾಗಿ ಇರ್ತಾಯಿದ್ವಿ. ಅಷ್ಟು ಬಿಟ್ಟರೆ ಈಗ ಬಂದು ದಿವಸ ಬಂದು ನಾವು ಮೀಡಿಯಾದಾಗ ಕೊಡಬೇಕು, ಪೇಪರ್ನಲ್ಲಿ ಇದು ಬರಬೇಕು ಅನ್ನೋದು ನಂದು ಕಡಿಮೆ ವೈಯಕ್ತಿಕವಾಗಿ. ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ, ಶಾಮನೂರು ಅವರು ಇದ್ದಾಗ ಬಹುಶಃ ಇಂಥ ಹೋರಾಟಗಳನ್ನು ಎಸ್ ಮಲ್ಲಿಕಾರ್ಜುನ್ ಅವರು ನೋಡಲಿಲ್ಲ. ಸೀಟಿಗಾಗಿ ಮತ್ತೆ ಹೇಳಿಕೆಗಳನ್ನು ಕೊಡಬೇಕಾಗಿರೋದು ಅಥವಾ ರಾಜೀನಾಮೆಯಂಥ ಯೋಚನೆ ಮಾಡಬೇಕಾಗಿರೋದು ಅಂತ. ಎಲ್ಲೋ ಇಡೀ ಉತ್ತರ ಕರ್ನಾಟಕ ಭಾಗ ಒಬ್ಬ ಶ್ರೇಷ್ಠ ನಾಯಕನನ್ನು ಕಳೆದುಕೊಂಡಿದೆ. ಅದರ ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ಅವರು ಮೊದಲ ಬಾರಿಗೆ ಹೋರಾಡಬೇಕಾಗಿ ಬಂದ್ಬಿಡ್ತಾ ಅಂತ. ಅವಾಗ ನಮ್ಮ ತಂದೆಯವರಿದ್ದರು, ಅವರ ಸೇವೆ ಮಾಡೋದೇ ನಮ್ಮದು ಕೆಲಸ. ಯಜಮಾನರು ಏನು ಹೇಳ್ತಾರೆ ಅದನ್ನು ಕೇಳ್ತಿದ್ವಿ, ನಾವು ಜಾಸ್ತಿ ಮಾತನಾಡ್ತಿರ್ಲಿಲ್ಲ. ಈಗ ಯಜಮಾನರಿಲ್ಲ, ಮತ್ತು ನಾವು ಲೀಡ್ ಮಾಡಬೇಕಾಗಿದೆ. ಅವಾಗ ಯಜಮಾನರಿದ್ದಾಗ ಅವ್ರು ಹೆಂಗೆ ಹೇಳ್ತಾರೆ ನಾವು ಹೇಳ್ದಂಗೆ ಅವ್ರು ಕೇಳ್ತಾಯಿದ್ರು, ಅವ್ರು ಹೇಳ್ದಂಗೂ ನಾವು ಕೇಳ್ತಾಯಿದ್ವಿ. ಅವ್ರಿಗೆ ಮುಂದ್ಬಿಟ್ಟು ನೀವೇ ಮಾಡಿರಿ ಅಂತಂದು ಕೆಲಸ ಹೇಳ್ತಿದ್ವಿ. ಹಂಗಾಗಿ ನಡ್ಕೊಂಡು ಹೋಗ್ತಾಯಿತ್ತು. ಈಗ ಅವರಿಲ್ಲ. ಅದು ಹೆಂಗೆ ಅಂದರೆ, ತಲೆ ಮೇಲೆ ಒಂದು ಕೈ ಯಾವಾಗಲೂ ಇರ್ತಾ ಇತ್ತು. ಎಂಥದ್ದೇ ಸಮಸ್ಯೆ ಬಂದರೂ ಅಪ್ಪಾಜಿ ಅಂದರೆ ಅಲ್ಲೊಂದು ಮಾರ್ಗದರ್ಶನ ಸಿಕ್ಕೋದು, ಹಿಂಗೆ ಮಾಡು ಅಂತ ಹೇಳೋರು. ಹಂಗೆ ಯಾವಾಗ ಹೇಳಿಲ್ಲ. ನಾವು ಮಾಡಿದ್ಕೊ ಹ್ಞೂ ಅಂತಿದ್ರು. ಅವ್ರು ಯಾವಾಗಲೂ ಮಾರ್ಗದರ್ಶನ ಮಾಡಿಲ್ಲ ನಮಗೆ. ನಾವೇನು ಮಾಡ್ತಿದ್ವಿ ಅದನ್ನು ಸರಿ ಇದೆ ಬಿಡಪ್ಪ ಅಂತಂದು ಹೇಳಿದ್ರು. ಎಲ್ಲರನ್ನೂ ಒಗ್ಗೂಡಿಸ್ತಿದ್ವಿ, ಮಾಡ್ತಿದ್ವಿ, ಮಾಡಿ ನಡ್ಕೊಂಬರ್ತಾಯಿತ್ತು. 94ರಿಂದನೂ ನಾವು ರೆಗ್ಯುಲರಾಗಿ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊತ ಬರ್ತಾಯಿದ್ವಿ. 97ನಲ್ಲಿ ಅವರು MP ಚುನಾವಣೆ ನಿಂತರು, MP ಚುನಾವಣೆ ಗೆದ್ದರು. ಅದಾದಮೇಲೆ ನಾನು ಬೈ ಎಲೆಕ್ಷನ್ನಲ್ಲಿ ನಿಂತ್ಕೊಂಡೆ. ಅವಾಗ ಇದೇ ಟೈಪ್ 2 ಇಯರ್ಸ್ ಇದಿತ್ತು ಟೈಮು. ಆ ಟೈಮಲ್ಲಿ ನನ್ನ ಎಲೆಕ್ಟ್ ಮಾಡಿದರು ಇದೇ ದಕ್ಷಿಣದ ಜನ. ಅಂದ್ರೆ ಅವಾಗ ಒಂದಿತ್ತು, ದಾವಣಗೆರೆ ಸಿಟಿ ಒಂದಿತ್ತು. ಆಮೇಲೆ ಮಾಯಕೊಂಡ ಮತ್ತು ದಾವಣಗೆರೆ ಸೇರಿ 2001ನಲ್ಲಿ 99ನಲ್ಲಿ ಮತ್ತೆ ನಾನು ಎಲೆಕ್ಟ್ ಆದೆ. ಅವ್ರು ದಕ್ಷಿಣದಿಂದನೇ, ದಾವಣಗೆರೆ ಸಿಟಿಯಿಂದ.
ಅದಾದಮೇಲೆ 2008 ಡಿಲಿಮಿಟೇಷನ್ ಆಯಿತು. ಅಲ್ಲಿಗೆ ನಾನು ಆ ಸೈಡ್ ಮಾಯ್ಕೊಂಡ 2 ಕಾನ್ಸ್ಟಿಟ್ಯೂನ್ಸಿಗೂ ಡಿವೈಡ್ ಆಗಿ ದಾವಣಗೆರೆ ಸೌತ್, ದಾವಣಗೆರೆ ನಾರ್ತ್ ಆ್ಯಂಡ್ ಮಾಯ್ಕೊಂಡ 3 ಕಾನ್ಸ್ಟಿಟ್ಯೂನ್ಸಿ ಆದವು. ಮಾಡಿಬಿಟ್ಟು ಅವಾಗ ನಾನು ನಾರ್ತಿಗೆ ಹೋದೆ, ಅವರು ಸೌತಲ್ಲಿ ಆದರು. ಅವರು 6 ಸತಿ ಗೆದ್ದರು, ನಾನು 2 ಸತಿ ಗೆದ್ದೆ. ಅವರು 1 ಸತಿ MP ಆದರು. ಅಷ್ಟು ನಡೆದಿದ್ದು ಫ್ಯಾಕ್ಟ್ರಿ. ಈಗ 2026 ಈಗ ಆಲ್ಮೋಸ್ಟ್ ಈ ಕಾನ್ಸ್ಟಿಟ್ಯೂನ್ಸಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾಯಿದ್ದೀವಿ. ಅಪ್ಪಾಜಿಯವರ ಜೀವನದ ಹೋರಾಟ ಏನು ಕಡಿಮೆ ಇರಲಿಲ್ಲ. ಶಾಸಕರ ಸ್ಥಾನದ ಟಿಕೆಟ್ಗೋಸ್ಕರ ಆಗಲಿ ಅಥವಾ KPCC ಅಧ್ಯಕ್ಷ ಸ್ಥಾನಕ್ಕಾಗಲಿ ಎಲ್ಲದಕ್ಕೂ ಒಂದು ಹೋರಾಟ ನಡೆಯಿತು. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ, SS ಮಲ್ಲಿಕಾರ್ಜುನ್ ಅವರು ಅಪ್ಪನನ್ನು ಕಳೆದುಕೊಂಡ ಕೆಲವೇ ದಿನಗಳಲ್ಲಿ ತಾವು ಒಂದು ಟಿಕೆಟ್ಗೋಸ್ಕರ ಹೋರಾಟಕ್ಕೆ ಟಿಕೆಟ್ ನಾನು ಹೋರಾಟ ಏನು ಮಾಡಿಲ್ಲ ರೀ. ನಾನು ಟಿಕೆಟ್ಗೆ ಯಾಕೆ ಅಷ್ಟು ಗೊಂದಲ ಆಯಿತು? ಗೊಂದಲ ಏನಾಗಿಲ್ಲ, ಗೊಂದಲ ಇಟ್ಸ್ ಎ ಕ್ರಿಯೇಷನ್. ನಾನು ಕೇಳಿದರೆ ಯಾಕೆ ನಾನು ಕೇಳಿದ್ರೆ ಇದು ಏನು ಗೊಂದಲನೇ ಅಲ್ಲ. ಈಗ ನಾನು ಆಗಲೇ ಹೇಳ್ದಂಗೆ ಎಲ್ಲರೂ ಕುಂತು ಮಾತಾಡಿದ್ರೆ ಮುಗಿದು ಹೋಗೋದು. ಪ್ಲಸ್ ನಾನು ಹೈಕಮಾಂಡ್ ಮೇಲೆ ಬಿಟ್ಟೆ, ಅವರು ಹೈಕಮಾಂಡ್ ಮೇಲೆ ಬಿಟ್ಟರು. ಹೈಕಮಾಂಡ್ ಹ್ಯಾಸ್ ಟೇಕನ್ ಎ ಡಿಸಿಷನ್, ದಟ್ಸ್ ಇಟ್. ಇದರಲ್ಲೇನು ಗೊಂದಲಮಯ ಇಲ್ಲ ರೀ. ಈಗ 94 2026 ತನಕ 36 ವರ್ಷ ನಾವು ಭದ್ರಕೋಟೆಯಾಗಿ ಉಳಿಸ್ಕೊಂಬಂದಿದ್ವಿ. ಹಾಂ, ಅದನ್ನು ನಾವು ಕಾಪಾಡ್ಕೊಂಬಂದೀವಿ. ಈಗ ಸಡನ್ನಾಗಿ ಬಿಟ್ಕೊಡ್ಬಾರ್ದು ಅಂತಂದು ಸ್ವಲ್ಪ ಜನ ನಮ್ಮ ಕಡೆನೂ ಬಂದಿದ್ರು, ಅವ್ರ ಕಡೆನೂ ಹೇಳ್ತಾಯಿದ್ರು. ಇದರಲ್ಲಿ ಏನು ಗೊಂದಲಮಯ ಏನಿಲ್ಲ ರೀ. ಅಪ್ಪ ಅವ್ರು ಮಿಸ್ ಮಾಡ್ಕೊಂಡ್ರೆ ಈ ಟೈಮಲ್ಲಿ ಯಾವಾಗಾದರೂ? ಯಾವುದು ರೀ? ಅಪ್ಪ ಅವ್ರನ್ನ ಮಿಸ್ ಮಾಡ್ಕೊಂಡ್ರೆ ಯಾವಾಗ? ಡೆಫಿನೆಟ್ಲಿ ಮಿಸ್ ಆಗಿದೆ. ಅಪ್ಪ ಅವ್ರು ಇದ್ದಿದ್ರೆ ಈ ಸಂದರ್ಭದಲ್ಲಿ ಮಗನಿಗೆ ಏನು ಹೇಳ್ತಿದ್ರು? ಅಲ್ಲ, ನಾನು ಹೇಳಿದ್ನಲ್ಲ ರೀ, ಅವ್ರು ಇರೋ ತನಕ ಅವ್ರು MLA ಆಗ್ಬೇಕು ಅಂತಿದ್ದೆ ನಾನು. ಓಕೆ, ಇಂಥದ್ದೇ ಒಂದು ಸಿಚುವೇಶನ್ ಬಂತು ಅಂತ ಇಟ್ಕೊಳ್ಳಿ SS ಮಲ್ಲಿಕಾರ್ಜುನ್ ಅವರೇ. ಅಪ್ಪ ಅವ್ರ ಕ್ಷೇತ್ರ ಅಲ್ಲ, ಯಾವುದೋ ನಿಮ್ಮ ಇಷ್ಟದ ಕ್ಷೇತ್ರ ಇತ್ತು, ನಿಮ್ಮ ಕೈಯಲ್ಲಿ ಇದ್ದಿದ್ದ ಕ್ಷೇತ್ರನೋ ಇತ್ತು. ಆ ಸಂದರ್ಭದಲ್ಲಿ ಅದನ್ನು ಬಿಟ್ಕೊಡ್ಬೇಕಾ ಬೇಡವಾ ಅನ್ನೋ ಗೊಂದಲ ಏನಾದರೂ ಇರ್ತಿತ್ತು. ಅಪ್ಪ ಅವ್ರು ಏನು ಹೇಳಿರ್ತಿದ್ರು ನಿಮಗೆ? ಲಾಸ್ಟು ಚುನಾವಣೆ ಯಾವುದೋ ಅವರು 92 ಇಯರ್ಸ್ ಇತ್ತು ಅವಾಗ ಅವ್ರ ಏಜು. 92 ಇಯರ್ಸ್ ಇದ್ದಾಗ ನಾನೇ ಕೇಳಿದೆ, ಏನು ನಿಲ್ತಿರೋ, ಏನು ಮಾಡ್ತೀರಿ ಅಂದೆ. ನಾನೇನಾಗೇನೋ ಫಿಟ್ ಇಲ್ಲೇನೋ ಅಂದರು. ಹಾಂ, ಫಿಟ್ ಇಲ್ಲೇನೋ ಅಂದರು. ಆಮೇಲೆ ನಾನು ನಿಲ್ಬೇಕು, ಇನ್ನು 2 ಚುನಾವಣೆ ಮಾಡ್ತೀನಿ ಅಂದರು. ಆಯ್ತು ಮಾಡಿರಿ ಅಂದೆ. ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ಮಾಡಿಸಿ ಪೂಜೆ ಮಾಡಿಸಿ ಯಾವುದೋ ಇನೋವಾ ಕಾರಲ್ಲಿ ಹೋದರು ಒಂದು ರೌಂಡು. ವಾರ್ಡ್ಗಳೆಲ್ಲ ಏನಿದೆ, ಹೆಂಗೆ ಪರಿಸ್ಥಿತಿ ಹೆಂಗಿದೆ ಅಂತ ನೋಡಲಿಕ್ಕೆ. ಅವ್ರಿಗೆ ಯಾಕೆ ಕುಂತು ಹತ್ತಕ್ಕೆ ಸರಿ ಹೋಗಲಿಲ್ಲ ಕಾರು. ನೆಕ್ಸ್ಟ್ ಡೇ ಬಗ್ಗಿ ತಗೊಂಡ್ರು. ಯಾವುದೋ ಈ ಏರ್ಪೋರ್ಟಲ್ಲಿ ಬಗ್ಗಿಗಳು ಇರ್ತಾವಲ್ಲ, ಹಾಸ್ಪಿಟ್ಲಿಂದ ಬಗ್ಗಿ ತರಿಸ್ಕೊಂಡು ಬಗ್ಗಿಯಲ್ಲಿ ಎಲ್ಲ ಕಡೆಗೆ ಟ್ರಾವೆಲ್ ಮಾಡಿ ಸಾಯಂಕಾಲ ಬಂದು ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂದರು. ಅವಾಗ ವಿರೋಧ ಪಕ್ಷದವ್ರು ನನಗೆ ಕೇಳಿದರು, ಅವ್ರು ಕಂಟೆಸ್ಟ್ ಮಾಡ್ತಾರೆ ಅಂತ. ಹೌದಾ ಅಂದರು. ಹೌದು, ಇನ್ನೂ 2 ಎಲೆಕ್ಷನ್ ಮಾಡಿಸ್ತಾನೆ ನಮ್ಮ ಅಪ್ಪನ ಕುಟಾಗ ಅಂತ ಹೇಳಿದ್ದೆ ನಾನು. ಆವಾಗ ಆ ನಮೂನಿ ನಾನು ಮಾತಾಡಿದ್ದೆ. ಹಂಗೆ ಅವಾಗ ಚುನಾವಣೆಯಲ್ಲಿ ಜನಗಳೇ ಅವರಿಗೆ ಮತವನ್ನು ಹಾಕಿ ಗೆಲ್ಲಿಸಿದ್ರು. ಅವ್ರು ಬರೀ ಒಂದು ರೌಂಡು ಓಣಿಯಲ್ಲೆಲ್ಲ ಹೋಗಿ ಬಂದಾಗ ಪಾಪ ಕಣ್ಣಾರೆ ನೋಡಿದ್ದು ನಾವು, ನಮಸ್ಕಾರ ಮಾಡಿ ನಾವು ಹಾಕ್ತೀವಿ ಹೋಗಜ್ಜ ಅಂತ ಹೇಳಿ ಅವರು ಮತವನ್ನು ಹಾಕಿದರು. ಅಷ್ಟು ವಿಶ್ವಾಸದಾಗಿರೋಂಥ ಕಾನ್ಸ್ಟಿಟ್ಯೂನ್ಸಿ ಇದು. ಶಾಮನೂರು ಶಿವಶಂಕರಪ್ಪ ಅವರ ಇಲ್ಲದ ಮೊದಲ ಎಲೆಕ್ಷನ್ ನೀವು ಎದುರಿಸ್ತಾ ಇರೋದು, ನಿಮ್ಮ ಇಡೀ ಕುಟುಂಬ ಎದುರಿಸ್ತಾ ಇರೋದು. ಯಾವಾಗಾದ್ರೂ ಚರ್ಚೆ ಆಯಿತಾ? ಅಪ್ಪ ಇಲ್ಲದ ಮೊದಲ ಎಲೆಕ್ಷನ್, ಮೊದಲ ರಾಜಕೀಯ ನಡೆ ಏನು ಕುಟುಂಬದ ಮನಸ್ಸಿನಲ್ಲಿ ಏನು ಓಡುತ್ತೆ? ನನಗೇನು ಅದ್ರ ಬಗ್ಗೆ ಚಿಂತೆ ಮಾಡಿಲ್ಲ ನಾನು. ಇದು ಯಾಕೆಂದರೆ ನಂದು ಆಲ್ಮೋಸ್ಟ್ 12-13 ಚುನಾವಣೆ ಮಾಡಿದ್ದೀನಿ. ಎಲ್ಲ ಚುನಾವಣೆನೂ ನೋಡಿದ್ದೀನಿ. ಈ ಚುನಾವಣೆನೂ ಮತ್ತು ಜೊತೆಗೆ ಅದನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ಅಂದ್ರೇನು ತಂದೆಯವರು ಇಲ್ಲ ಅನ್ನೋದು ಒಂದೇ ಕೂಗು ಬಿಟ್ಟರೆ ಚುನಾವಣೆ ಮಾಡಬೇಕು. ಮತ್ತು ಅವರ ಇದ್ದಂಥ ಒಂದು ಪ್ಲೇಸ್ ಇದು, ಅವರು MLA ಆದಂಥ ಪ್ಲೇಸ್. 5 ಇಯರ್ಸ್ ಟರ್ಮ್ ಇರುತ್ತೆ. ಸೊ 5 ಇಯರ್ಸ್ ಟರ್ಮಲ್ಲಿ 2.5 ಇಯರ್ಸ್ ಆಗಿದೆ. ಹೌದು, ಇನ್ನು 2.5 ಇಯರ್ಸ್ ಇದೆ. ಇದ್ದಾಗ ಮತ್ತು ಅದು ಕಂಪ್ಲೀಟ್ ಆಗಬೇಕಾ ಆ ಟರ್ಮು? ಆ ನಿಟ್ಟಿನಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಸಮರ್ಥ ಮೇಲೆ ಒಂದು ದೊಡ್ಡ ಭಾರ ಇದೆ ಅನ್ಸುತ್ತಾ? ಲೆಗಸಿನ ತೊಗೊಂಡು ಹೋಗಬೇಕು ಮುಂದಕ್ಕೆ ಅಂತ. ತಾತ ಏನೇನು ಕೆಲಸ ಕಾರ್ಯಗಳು ಮಾಡಿದ್ದಾರೆ, ಅವರ ಅಭಿವೃದ್ಧಿ ಕಾರ್ಯಗಳು, ಅವರು ಜನರನ್ನು ನೋಡ್ಕೊಂಡಿದ್ದ ರೀತಿ. ನಾನು ಹೀಗೆ ದಾವಣಗೆರೆಯಲ್ಲಿ ಸುತ್ತಮುತ್ತ ಮಾತನಾಡುವಾಗ ಅಥವಾ ಜನರನ್ನು ಮಾತನಾಡಿಸುವಾಗ ಅವ್ರು ಹೇಳಿದ್ದು, ಜನರನ್ನು ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು, ಯಾರನ್ನು ಕಂಡ್ರೂ ಪ್ರೀತಿ ಕೊಟ್ಟಿದ್ದಾರೆ ಅಂತ. ದೊಡ್ಡ ಜವಾಬ್ದಾರಿನಾ ಮೊಮ್ಮಗನಿಗೆ? ಇದೆ, ಡೆಫಿನೆಟ್ಲಿ ಇದೆ.
ಈಗ ನೆನ್ನೆ ದಿವಸ ನಾನು ಒಂದು ಇಂಟರ್ವ್ಯೂ ನೋಡಿದೆ. ಈಗ ಅವನು ಎಷ್ಟು ಓಪನ್ನಾಗಿ ಮಾತಾಡಿದ್ರೆ, ಯಾರೋ ಮುಸ್ಲಿಂ ಏರಿಯಾದಲ್ಲಿ ಇಂಟರ್ವ್ಯೂ ಮಾಡಿದಾಗ ಅವರು ಇಂಟರ್ವ್ಯೂನಲ್ಲಿ ನನಗೆ ಗೊತ್ತಿಲ್ಲ, ಬೇಕಾದ್ರೆ ಆಮೇಲೆ ತೋರಿಸ್ತೀನಿ ನಾನು. ಅವ್ರು ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ, ನಾವು ಹರಿಜನರಾಗಿರ್ಬೋದು, ಗಿರಿಜನರಾಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು, ಬ್ಯಾಕ್ವರ್ಡ್ ಆಗಿರ್ಬೋದು, SC ST ಆಗಿರ್ಬೋದು, ಯಾರು ಹೋದ್ರು ಬೆಡ್ರೂಮ್ನಾಗ ನನಗೆ ಕರ್ಕೊಂಡೋಗಿ ಮಾತಾಡಿಸ್ತಾ ಇದ್ರು ಅಂದರು. ಹಾಂ, ಜಾತಿ ಅನ್ನೋದು ನಮ್ಮ ಫ್ಯಾಮಿಲಿಯಲ್ಲೇ ಬಂದಿಲ್ಲ. ಎಲ್ಲರೂ ಸೇರಿ ನಾವು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಜಾತಿಯವರು ಸೇರೇ ಈ ಪಕ್ಷ ಇರೋದು, ಕಾಂಗ್ರೆಸ್ ಪಕ್ಷ. ಮತ್ತು ನಮ್ಮ ಫ್ಯಾಮಿಲಿಗೂ ಅದಕ್ಕೆ ಸರಿಸಮಾನವೂ ಹೋಗಿದ್ದೀವಿ. ಆ ವಿಚಾರದಲ್ಲಿ ಎರಡೇ ಮಾತಿಲ್ಲ. ಹಂಗಾಗಿ ಎಲ್ಲ ಕಮ್ಯುನಿಟಿಯವರು ತಂದೆಯವ್ರನ್ನ ಪ್ರೀತಿ ಮಾಡ್ತಾಯಿದ್ರು. ಪ್ರತಿಯೊಂದು ವಿಚಾರದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಇಂಡಿವಿಜುವಲ್ ಹೆಲ್ಪ್ ಆಗಿರ್ಬೋದು, ಫ್ಯಾಮಿಲಿ ಹೆಲ್ಪ್ ಆಗಿರ್ಬೋದು, ಇಲ್ಲೇ ಬರ್ತಾಯಿದ್ರು ಅವರು. ದಿಸ್ ಈಸ್ ಅವ್ರದ್ದು ಫಸ್ಟ್ ವೆಂಚರ್. ಅವ್ರದ್ದು 67ನಲ್ಲಿ ಫಸ್ಟ್ ಇಲ್ಲಿ ರೈಸ್ ಮಿಲ್ ಮಾಡಿದ್ದವರು ಇಲ್ಲಿ. ಮತ್ತು ಅಂಗಡಿ ಫಸ್ಟ್, ಅದಕ್ಕಿಂತ ಮುಂಚೆ ಒಂದು ಹೋಲ್ಸೇಲ್ ಅಂಗಡಿ ಇತ್ತು ರೀ, ಈಗೂ ಇದೆ, ಕಲ್ಲಪ್ಪ ಆ್ಯಂಡ್ ಸನ್ಸ್ ಅಂತ ನಮ್ಮ ಅಜ್ಜನ ಹೆಸರಲ್ಲಿ. ಅಲ್ಲಿ ಒಂದು 1/2 hour 45 minutes ಕುಂದಿರ್ತಾ ಇದ್ರು. ಅದ್ರ ಪಕ್ಕದಲ್ಲಿ ಬಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ದೇವಸ್ಥಾನದಲ್ಲಿ ಕೈ ಮುಗಿದು ಪ್ರತಿ ದಿವಸ ಕೈ ಮುಗಿದು, ಸೋಮವಾರ ಆದರೆ ಲಿಂಗೇಶ್ವರ ಗುಡಿ, ಬಕ್ಕೇಶ್ವರ ಗುಡಿ ಡೈಲಿ, ಮತ್ತು ಸ್ಯಾಟರ್ಡೆ ಫ್ರೈಡೇ ದುಗ್ಗಮ್ಮನ ಗುಡಿ ಮತ್ತು ಆಂಜನೇಯ ಗುಡಿ ಕಂಪಲ್ಸರಿ. ಅವರು ಊರಲ್ಲಿದ್ದಾಗ ಹೋಗಿ ಬಂದು, ಈಗ ಸಾಯಂಕಾಲ 6 ಗಂಟೆಗೆ ಅಂಗಡಿಯಲ್ಲಿ ಒಂದು 1/2 hour 45 minutes ಕೂತ್ಕೊಂಡು, ಆಮೇಲೆ ಇಲ್ಲಿ ಬಂದು 1 hour 2 hours ಈ ಭಾಗದ್ದೆಲ್ಲ ವಿಚಾರಣೆ ಮಾಡಿ ಇಲ್ಲಿ ಬರ್ತಾಯಿದ್ರು, ಮನೆಯಲ್ಲಿ ಬರ್ತಾಯಿದ್ರು, ಕೂತ್ಕೊಂಡು ಏನು ಅಂತ ಕೇಳಿ ಆಮೇಲೆ ಅವ್ರ ಮನೆಗೆ ಹೋಗ್ತಾಯಿದ್ರು. ರೊಟೀನ್ ಜಾಬ್. ಅವ್ರ ಜನಗಳಿಗೂ ಗೊತ್ತಿತ್ತು ಇಲ್ಲಿರ್ತಾರೆ ಈ ಟೈಮ್ನಲ್ಲಿ ಅನ್ನೋದು. ಕರೆಕ್ಟ್ ಆ ಟೈಮಿಗೆ ಬರ್ತಾಯಿದ್ರು. ಇಷ್ಟು ಜನರ ಪ್ರೀತಿನ ಶಾಮನೂರು ಶಿವಶಂಕರಪ್ಪ ಅವರು ಪಡ್ಕೊಂಡಿದ್ದಾರೆ. ಮಗ ಯಂಗ್ ಬ್ಲಡ್, 3ನೇ ಜನರೇಷನ್ನು, ಉತ್ಸಾಹ ಹುಮ್ಮಸ್ಸು ಎಲ್ಲ ಇರುತ್ತೆ. ಅದರ ಜೊತೆಗೆ ಒಂದು ದೊಡ್ಡ ಜವಾಬ್ದಾರಿ. ಶಾಸಕನಾಗಿ ಎಲೆಕ್ಷನ್ ಗೆದ್ದರೆ ಏನೇನು ಜವಾಬ್ದಾರಿ ಅಂದರೆ, ಮಗನ ಹತ್ರ ಯಾವತ್ತಾದ್ರೂ ಹಿಂಗೆ ಕೂತು ಮಾತಾಡಿದ್ದೀರಾ, ಮಗ ನಿನಗೊಂದು ದೊಡ್ಡ ಜವಾಬ್ದಾರಿ ಸಿಗ್ತಾ ಇದೆ ಅಂತ ತಂದೆಯಾಗಿ? ಈಸ್ ಕೇಪಬಲ್ ಇದ್ದಾನೆ. ನಾನು 28 yearsಗೆ MLA ಆಗಿದ್ದೆ. ನಾನು 28 yearsಗೆ MLA ಆಗಿದ್ದೆ. 30 yearsಗೆ 31 yearsಗೆ ಮಿನಿಸ್ಟರ್ ಆದೆ. ಮತ್ತು ಹಂಗೆ ಎಕ್ಸ್ಪೀರಿಯನ್ಸ್ ಅದು. ಮತ್ತು ಆಮೇಲೆ ರೆಗ್ಯುಲರಾಗಿ ಬರುತ್ತೆ. ಬ್ಲಡ್ಡಲ್ಲೇ ಬಂದಿದೆ ಅಂತೀರಾ? ಬ್ಲಡ್ಡಲ್ಲಿ ಬಂದೇ ಬರುತ್ತೆ ಅದು. ಈಗ ಪ್ರಭಾ ಇದ್ದಾಳೆ, ಅವ್ರ ಅಜ್ಜ ಒಳ್ಳೆ ಪಂಚಾಯತ್ದಾರರು. ಅವ್ರು ಕಕ್ಕರಗೊಳ್ಳ ಅಂತ ವಿಲೇಜು, ಇಲ್ಲಿಂದ ಒಂದು 6 kilometer ಇದೆ. ಅವಳೆಲ್ಲ ಓದಿದ್ದು ಹರಿಯರ್ ಪಾಲಿಫೈಬರ್ಸಲ್ಲಿ. ಅವ್ರ ತಂದೆಯವರು ಇಂಜಿನಿಯರ್ ಆಗಿದ್ದರು ಪಾಲಿಫೈಬರ್ಸಲ್ಲಿ. ಅಲ್ಲಿ ಇದ್ದಾಗ ಅವ್ರ ಅಜ್ಜ ಅಲ್ಲಿ ಊರಲ್ಲೆಲ್ಲ ಪಂಚಾಯತಿಗಳು ಮಾಡ್ಕೊಂತ, ಅದು ದೊಡ್ಡ ಫ್ಯಾಮಿಲಿನೇ ಪಂಚಾಯತಿ ಮಾಡೋದ್ರಲ್ಲಿ. ಎಲ್ಲ ಕಮ್ಯುನಿಟಿಯವ್ರು ಕೂತ್ಕೊಂಡ್ಬಿಟ್ಟು ಪಂಚಾಯತಿ, ಅದು ಬ್ಲಡ್ನಾಗ ಬಂದೈತೆ ಅವಳನ್ನೇ. ಹಂಗೆ ನಮ್ಮದ್ರಲ್ಲಿ ಒಂದು ಬ್ಲಡ್ನಾಗ ಬಂದೈತಿ. ಸೊ ಎರಡು ಬ್ಲಡ್ ಸೇರಿದಾಗ ಇದು ಒಳ್ಳೆ ಬ್ರೀಡೇ ಬರ್ಬೇಕಲ್ರಿ. ಅಲ್ರ? ವೆಲ್ ಸೆಡ್. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಹಾಗೆ ಗುಣಗಳು ಬೇಗ ಗೊತ್ತಾಗ್ಬಿಡುತ್ತೆ ಯಾವುದೇ ವ್ಯಕ್ತಿಯಲ್ಲಿ. ಸಮರ್ಥಲ್ಲಿರೋ ಒಬ್ಬ ರಾಜಕಾರಣಿಯಾಗಿ ಅಥವಾ ಒಬ್ಬ ನಾಯಕನಾಗಿ ಏನು ಗುಣ ಬಹಳ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು? ಒಬ್ಬ ತಂದೆ ಅಂದ್ರದ್ದು ಒಂದು ಲಕ್ಷಣ ಏನಂತಂದರೆ, ಯಾವುದನ್ನು ಎದ್ರ ಬದ್ರ ಮಾತಾಡಲ್ಲ ಮಕ್ಕಳಿಗೆ, ಯಾವುದನ್ನು ಹೇಳೋದಿಲ್ಲ. ನಿಂದು ಇದು ಗುಡ್ ಇದೆ, ಇದು ಬ್ಯಾಡ್ ಇದೆ, ಇದು ಸರಿ ಇಲ್ಲ, ಸರಿ ಮಾಡು ಅಂತ. ಬಟ್ ಅವರ ಒಂದು ಕಣ್ಣು ದೃಷ್ಟಿ ಯಾವಾಗಲೂ ಮಕ್ಕಳ ಮೇಲೆ ಇರುತ್ತೆ. ಅವರ ಕ್ವಾಲಿಟಿಗಳು ಬಹಳ ಬೇಗ ತಂದೆಗೆ ಅರ್ಥ ಆಗುತ್ತೆ. ಕೂಲಾಗಿದ್ದಾನೆ ಹುಡುಗ, ಹಂಗೆ ಪೇಷನ್ಸ್ ಇದೆ, ಯಾವುದಕ್ಕೂ ಸಿಟ್ಟು ಮಾಡ್ಕೊಳಲ್ಲ, ಕೂಲಾಗಿ ಹೇಳಿದ ಕೆಲಸ ಪ್ರಾಂಪ್ಟಾಗಿ ಸಿನ್ಸಿಯರಾಗಿ ಮಾಡ್ತಾನೆ. ಈಗ ನಮ್ಮ ತಂದೆಯವ್ರ ಕಾಲದಲ್ಲಿ ಅವರು ಲೆಕ್ಕ ಬುಕ್ಕ ಬಾಯಿ ಲೆಕ್ಕದಾಗಿದ್ದರು. ನಾವು ಬಂದಾಗ ಈ ಕ್ಯಾಲ್ಕುಲೇಟ್ರು ಕಂಪ್ಯೂಟರ್ಗಳು ಬಂದವು. ಈಗ ಅವ್ರ ಜನ್ರೇಷನ್ನಲ್ಲಿ ಈಗ ಆ್ಯಪ್ಸ್ ಅಂತೆ, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತೆ, ದಿಸ್ ಆರ್ ಆಲ್ ಕಮಿಂಗ್ ನಾವು. ಸೊ ಅದ್ರ ಬಗ್ಗೆ ಅವ್ರ ನಾಲೆಜ್ ಚೆನ್ನಾಗಿದೆ. ಆಮೇಲೆ ಪ್ರತಿಯೊಂದು ವಿಚಾರದಾಗೂ ಈಸ್ ಗುಡ್ ಇನ್ ಕಂಪ್ಯೂಟರ್, ನೋ ಡೌಟ್. ಅದನ್ನು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾನೆ. ಆವಾಗ ಅವ್ರ ಅಜ್ಜನ ಜೊತೆ ಕುಂತಾಗೂ ವ್ಯವಹಾರದಲ್ಲಿ ಆದ್ರೂ ಕಂಪ್ಯೂಟ್ರಾಗ ಪ್ಲ್ಯಾನಿಂಗ್ ಎಲ್ಲ ಮಾಡಿಬಿಟ್ಟು ಶೀಟ್ ಹಾಕಿಬಿಟ್ಟು ಪ್ರತಿಯೊಂದು ಅವ್ರ ಅಜ್ಜಂಗೆ ತೋರಿಸ್ತಾ ಇದ್ದ. ಹಂಗೆ ಜೊತೆಗೆ ಇದ್ಕೊಂಡು ಹಂಗೆ ರೂಢಿ ಎಕ್ಸ್ಪೀರಿಯೆನ್ಸ್ ಇದೆ. ಅವ್ರ ಅಜ್ಜ ಇದ್ದಾಗ ಅಟೆಂಡ್ ಮಾಡ್ತಿದ್ದ, ಇಲ್ಲೇ ಕೂತ್ಕೊಂಡು ನಾನು ಜೊತೆಗೆ. ಹಂಗಾಗ್ಬಿಟ್ಟು ಐ ಥಿಂಕ್ ಈ ವಿಲ್ ಡೂ ಇಟ್. ಶಾಮನೂರವ್ರು ಏನು ಕನ್ಸ್ಕೊಂಡಿದ್ರು ಮೊಮ್ಮಗನ ಬಗ್ಗೆ? ಅವ್ರಿಗೆ ಇವನೊಬ್ಬನೇ ಮೊಮ್ಮಗ ಅಲ್ರಿ,
18 ಜನ ಮೊಮ್ಮಕ್ಕಳದಾರ. ಆದ್ರೂ ಎಲ್ಲ ಮಕ್ಕಳ ಬಗ್ಗೆನೂ ಒಂದೊಂದು ಕನ್ಸು ಇರುತ್ತೆ. ಇವ್ನು ಇದ್ರಲ್ಲಿ ಗುಡ್ಡಿದ್ದಾನೆ, ಇದ್ರಲ್ಲಿ ಸರಿ ಇದ್ದಾನೆ, ಇವ್ನು ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತ. ಇಲ್ಲ ಎಲ್ಲರಿಗೂ ಖರ್ಚ್ಬಿಟ್ಟು ಅವ್ರಪ್ಪ ಏನು ಮಾಡ್ಯಾನ ಇವ್ರು ಕ್ರಾಸ್ ಚೆಕ್ ಮಾಡೋರು. ಅಂದರೆ ಫ್ಯಾಕ್ಟ್ರಿಗಳಲ್ಲಿ ಆಗಿರ್ಬೋದು, ವ್ಯವಹಾರದಲ್ಲಿ ಆಗಿರ್ಬೋದು, ಹೆಂಗೆ ನಡೀತಾ ಇದೆ ಏನಿದೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ವಿಚಾರದಲ್ಲಿ ಪ್ರತಿಯೊಂದು ಅವ್ರಿಗೆ ಗೊತ್ತಿತ್ತು. ಹಂಗಾಗ್ಬಿಟ್ಟು ಈಗ ಇವನು ಮುಂದೆ ಬಂದ ನಾನು ನಿಲ್ತೀನಿ ಅಂತಂದು ಕೇಳಿದ್ರು, ನಾವೇ ಕೇಳಿದ್ವಿ ನಿಲ್ತೀನಪ್ಪ ಅಂದ್ರೆ ಹ್ಞೂ ಅಂದ, ಕಂಟಿನ್ಯೂ ಮಾಡಪ್ಪ ಅಂತ ನಾನು. ಪೊಲಿಟಿಕಲ್ ಕ್ವಶನ್ಗೆ ಹೋಗೋದಕ್ಕೆ ಮುಂಚೆ ಇನ್ನೊಂದು ಪರ್ಸನಲ್ ಕ್ವಶನ್ ಕೇಳ್ಬಿಡ್ತೀನಿ ನಾನು. ಅಜ್ಜನಿಂದ ಮೊಮ್ಮಕ್ಕಳಿಗೆ ಬಹಳ ಗುಣಗಳು ಬರ್ತಾವಂತೆ. ಹೌದು, ಹಂಗೆ ನಮ್ಮ ಅಪ್ಪ ಆಡ್ದಂಗೆ ಆಡ್ತೀಯ ನೀನು ಅಂತ ಭಾಳ ಜನ ಅಂತಿರ್ತಾರೆ ಆ ತಂದೆಯಂದರು. ಸಮರ್ಥಲ್ಲಿ ಶಾಮನೂರವ್ರ ಕ್ವಾಲಿಟಿ ಏನು? ಶಾಮನೂರವ್ರ ಕ್ವಾಲಿಟಿ ಅಂತ ಹೇಳೋಕ್ಕೆ ನನಗೇನಂದರೆ ದೇವಸ್ಥಾನಗಳಿಗೆ ಹೋಗೋದು, ಪೂಜೆ ಪುನಸ್ಕಾರ, ಲಿಂಗ ಪೂಜೆ ಮಾಡೋದು, ಪ್ಲಸ್ ದೇವಸ್ಥಾನಗಳು ರೆಗ್ಯುಲರ್ ಹೋಗ್ತಾನೆ. ಆಮೇಲೆ ಅವ್ರ ಜೊತೆಗೆ ಇದ್ನಲ್ಲ, ಆಲ್ಮೋಸ್ಟ್ ಇವನು ಅವ್ರಂಗೆ ಬಂದಿದ್ದಾನೆ ಹೇಳ್ಬೇಕಪ್ಪ ಅಂದರೆ. ಎಲ್ಲ ಮಾತುಕತೆ ಆಗಲಿ, ಎಲ್ಲ ವಿಚಾರಧಾರೆಗಳಾಗಲಿ, ಎಲ್ಲರಿಗೂ ಮಾತಾಡ್ಸೋದಾಗಲಿ ಮಾಡ್ತಾನೆ. ಅದನ್ನೆಲ್ಲ ತಂದೆಯ ಹಲವಾರು ಗುಣಗಳು ಮೊಮ್ಮಗನಿಗೆ ಶಿಫ್ಟ್ ಆಗಿದೆ. ಆಗಿದಾವೆ. ಓಕೆ, ಸ್ವಲ್ಪ ಪಾಲಿಟಿಕ್ಸ್ ಕಡೆ ಬರೋಣ. ಮಗನ ಬಗ್ಗೆ ಬಹಳ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ದೀರಿ, ಒಬ್ಬ ನಾಯಕ ಆಗ್ತಾನೆ ಅಂತ. ಆದರೆ ಆರಂಭಿಕ ಹಂತದಲ್ಲೇ ಒಂದಷ್ಟು ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇವೆ. ಈ ಉಪಚುನಾವಣೆ ಏನಿದೆ ಇದು ಅಲ್ಪಸಂಖ್ಯಾತ ವರ್ಸಸ್ ಶಾಮನೂರು ಫ್ಯಾಮಿಲಿ ಅಂತ ಬಹಳ ಜನ ಮಾತಾಡ್ತಿದ್ದಾರೆ, ಹೌದಾ? ಇದು ಮೀಡಿಯಾ ಕ್ರಿಯೇಷನ್ ನಾನು ಕೇಳಿದರೆ. ಇದರಲ್ಲಿ ಏನಂತ ಏನು ಈಗ ನೋಡಿದಿರಲ್ಲ, ಈಗ ಅಲ್ಪಸಂಖ್ಯಾತರಲ್ಲಿ ಈಗ 7 ಜನ ಕಾರ್ಪೊರೇಟರ್ಸು ಯಾರು ಏನು ನಿಲ್ಬೇಡ್ರಿ ಅಂತ ಯಾರೂ ಹೇಳಿಲ್ಲ. ಅವರೇ 7 ಜನ ಕಾರ್ಪೊರೇಟರ್ಸು ನಿಮ್ಮ ಫ್ಯಾಮಿಲಿಯಿಂದ ನಿಲ್ಲಿಸಲೇಬೇಕು, ನಿಮ್ಮ ಫ್ಯಾಮಿಲಿಯಿಂದ ನಿಲ್ಲಿಸ್ರಿ ಅಂತ ಅವರೇ ಬಂದಿದ್ದರು. ನಾನೇನು ನಿಲ್ಲಿಸ್ಬೇಕು ಅಂತ ನಾನು ಫಸ್ಟ್ ಡೇ 1 ಏನಿದಿಲ್ಲ. ಅಲ್ಲ, ನೀವು ರಾಜೀನಾಮೆ ಏನೋ ಕೊಡ್ತೀರಿ ಅಂತ ಹೇಳಿದ್ರು ಅಂತ. ರಾಜೀನಾಮೆ ಕೊಡೋ ಪ್ರಶ್ನೆ ಅಲ್ಲ. ಅಲ್ಲಿ ಯಾವುದು ಬಾಗಲಕೋಟೆಯಲ್ಲಿ ನೀವು ಮೇಟಿಯವ್ರ ಫ್ಯಾಮಿಲಿ ಕೊಟ್ಟಾಗ ಇಲ್ಲಿ ಶಾಮನೂರವ್ರ ಫ್ಯಾಮಿಲಿಗೂ ಕೊಡಬೇಕು. ಯಾಕೆಂದರೆ ಇದು ಇನ್ಕಂಪ್ಲೀಟ್ ಆಗಿದೆ, 2.5 years ಆಗಿದೆ. ಸೊ ರೂಲ್ಸ್ ಶುಡ್ ಬಿ ಸೇಮ್ ಅಂದಾಗ ಹೈಕಮಾಂಡ್ನವರು ಅದನ್ನೇ ಹೇಳಿದರು. ಯಾವಾಗಲೂ ನಮ್ಮ ಹೈಕಮಾಂಡ್ನಲ್ಲಿ ಯಾರಾದರೂ ತೀರ್ಕೊಂಡಾಗ ಆ ಟಿಕೆಟನ್ನು ಅವ್ರ ಫ್ಯಾಮಿಲಿಗೆ ಕೊಟ್ಟಿರೋದು ಮುಂಚಿನಿಂದ ಅವ್ರು ನಡ್ಕೊಂಬಂದಿರೋ ಒಂದಿದು. ಆ ನಿಟ್ಟಿನಲ್ಲಿ ಅವರು ಹೈಕಮಾಂಡ್ನವರು ಅದನ್ನೇ ಹೇಳಿದರು. ಇನ್ನೇನು ಅದರಲ್ಲೇನಿದೆ ಎರಡನೇ ಮಾತು. ಪಕ್ಷಗಳು ಅಂದಾಗ ಲೂಪ್ ಹೋಲ್ಸ್ಗಳನ್ನು ಹುಡುಕೋದು ಹೆಚ್ಚು. ಸೊ BJP ಏನು ಹೇಳ್ತಾ ಇದೆ ಅಂದರೆ, ಒಂದು ಅಲ್ಪಸಂಖ್ಯಾತರ ಮತಗಳು ಒಂದು ಕಾಂಗ್ರೆಸ್ಸಿಂದ ಚದರಲ್ಲ, ಹೌದು, ಆದರೆ ತಟಸ್ಥ ಆಗೋ ಸಾಧ್ಯತೆಗಳಿರುತ್ತೆ ಅಂತ ಒಂದು. ಆಮೇಲೆ ST ನಾಯಕರನ್ನು ಈ ಬಾರಿ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸಿರೋದ್ರಿಂದ ಅಹಿಂದ ಮತಗಳಲ್ಲಿ ಬಹುಪಾಲು ನಮಗೆ ಬರುತ್ತೆ ಅನ್ನೋ ನಂಬಿಕೆ ಅವ್ರದ್ದು. ಕಷ್ಟ ಹಾಗೇನಿಲ್ಲ. ನಮ್ಮ ಕಾಂಗ್ರೆಸ್ ಓಟ್ ನಮಗಿದಾವು. ಕಾಂಗ್ರೆಸ್ನಲ್ಲಿ ಈಗ ಹೇಳ್ಬೇಕಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲ ಕಮ್ಯುನಿಟಿಯರು, ಆದರೆ ಎಸ್ಪೆಷಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಮಾತ್ರ ಕಮ್ಯುನಿಟಿ ವೈಸ್ ನೋಡೇ ಇಲ್ಲ ನಾವು. ಎಲ್ಲ ಕಮ್ಯುನಿಟಿದು ಸಪೋರ್ಟ್ಸ್ ಇದೆ. ಹಾಗಾಗಿ ನನಗೇನು ಅಷ್ಟು ಇದು ಅನ್ಸಲ್ಲ ರೀ. ನೀವು ಈಗ ಮುಸ್ಲಿಂ ಮತದಾರ ಬಾಂಧವರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಮತ್ತು ಕುರುಬರಾಗಿರ್ಬೋದು, ನಾಯಕರಾಗಿರ್ಬೋದು, ಮರಾಠರಾಗಿರ್ಬೋದು, ಬ್ರಾಹ್ಮಣರಾಗಿರ್ಬೋದು, ಲಿಂಗಾಯತರಾಗಿರ್ಬೋದು, ಎಲ್ಲರೂ ಒಲವು ತೋರಿಸ್ತಾರೆ. ಯಾರಿಗೂ ಅಲ್ಲಿ ಭೇದ ಭಾವನೆ ಮಾಡಿಲ್ಲಲ್ಲ. ಈಗ ನಾವು 15,000 ಮನೆ ಕೊಟ್ಟಿರಿ ಇದೇ ಸೌತಲ್ಲಿ 2001, 2002 ಅಲ್ಲಿ. ನಾನೇನು ಯಾವಾಗ ಜಾತಿ ಕೇಳ್ಕೊಡ್ಲಿಲ್ಲಲ್ಲ. ಯಾರು ಬಡವ್ರು ಅದಾರ ಅವ್ರಿಗೆ ಕೊಡ್ರಪ್ಪ ಅಂತಿದ್ದೆ. ಒಬ್ಬ ಎತ್ತಿನ ಗಾಡಿ ಒಡೆಯನಿಗೆ, ಕೈಗಾಡಿ ಎಲೆಯನಿಗೆ, ಆಟೋ ರಿಕ್ಷಾದವರಿಗೆ ಮತ್ತು ಹಮಾಲಿ ಮಾಡೋರಿಗೆ, ಚೌಕಿಪೇಟೆ ಆಗಿರ್ಬೋದು, ಮಾರ್ಕೆಟಲ್ಲಿ ಆಗಿರ್ಬೋದು, ಹಮಾಲಿ ಮಾಡೋರಿಗೆ ನಾನೇ ಹೋಗಿ ಲೀಸ್ಟ್ ಮಾಡಿ ಅವರು ಎಷ್ಟು ಜನ ಅದರ ತಿಳ್ಕೊಂಡು ಅವ್ರಿಗೆ ಅಲಾಟ್ ಮಾಡ್ತಿದ್ದೆ. ನಾನೇ ಕೈಲಿ ಕೊಟ್ಟಿದ್ದೀನಿ. ಇವತ್ತೊಂದು 30 ಲಕ್ಷ ರೂಪಾಯಿ ನಡೀತದ ಒಂದೊಂದು ಮನೆ, 40 ಲಕ್ಷ ಆಗ್ಯಾವು. ಅದು ದಟ್ ಈಸ್ ಎಕಾನಮಿ. ಅವ್ರಿಗೊಂದು ಕಷ್ಟ ಕಾಲದಲ್ಲಿ ಅದು ಒಳ್ಳೇದಾಗ್ತದೆ, ಅವ್ರಿಗೊಂದು ಕಷ್ಟ ಕಾಲದಲ್ಲಿ ಸಿಗ್ತತಿ ಒಂದು ನೆಲೆನೇ. ಹೌದು. ನೀವು ಹೋಗಿಲ್ಲ ಏರಿಯಾಕ್ಕೆ, ನಾಳೆ ದಿವಸ ಹೋಗಂಬರ್ರಿ, ತೋರಿಸ್ತೀನಿ ಯಾವ ಟೈಪ್ ಇದೆ ಅಂತ. ಆಮೇಲೆ ಡೆವಲಪ್ಮೆಂಟಲ್ ವರ್ಕ್ ಸಾಕಷ್ಟಾಗಿದೆ.
ಜನಗಳಿಗೆ ಒಳ್ಳೆ ಕೆಲಸಗಳಾಗಿದ್ದಾವೆ. ಹ್ಮ್. ನಾವು 94ಅಲ್ಲಿ ಬಂದಾಗ ನಾನು ನೋಡ್ದಂಗೆ ಇಲ್ಲಿ ಹಳೆ ಭಾಗದಲ್ಲಿ ಹೋದರೆ, ಇಲ್ಲೇ ಭಾಷಾನಗರದಲ್ಲಿ, ಶಿವಾನಗರದಲ್ಲಿ ಆ ಭಾಗದಲ್ಲಿ ಹೋದರೆ ಮೊಣಕಾಲು ಮಟ್ಟ ಗುಂಡಿಗಳಿದ್ದರು. ಹ್ಮ್. ಪ್ರತಿ ವರ್ಷ ನಮಗೆ ಆಟೋದವ್ರ ಸ್ಟ್ರೈಕ್ ಪ್ರತಿ ತಿಂಗಳು. ಇವತ್ತು ನೋಡಿರಿ ಎಂಟೈರ್ ಕಾನ್ಸ್ಟಿಟ್ಯುನ್ಸೀಸ್ ನಾರ್ತ್ ಆ್ಯಂಡ್ ಸೌತ್ 95% ಕಾಂಕ್ರೀಟ್ ರೋಡ್ಗಳಾಗಿದ್ದಾವೆ. ಹ್ಮ್. ನೀವು ಎಲ್ಲರೂ ಹೋಗ್ರಿ. ಆಮೇಲೆ ಅಲ್ಲಿಂದ ಹೆಚ್ಚು ಕಡಿಮೆ ಬಾತಿ ಅಂತ ಇದೆ. ಅಲ್ಲಿ ಬಾತಿ ಕೆರೆಗೆ ಇವರು ಕೈಗಾಡಿಯಲ್ಲಿ, ಎತ್ತಿನ ಗಾಡಿಯಲ್ಲಿ, ಸೈಕಲ್ನಲ್ಲಿ 4 ಕೊಡಪಾನ್ಗಳು, ಬಕೆಟ್ಗಳು ಹಿಡ್ಕೊಂಡು ಇಲ್ಲಿಂದ 4 ಅಣಿ, 8 ಅಣಿ, ₹1, ₹2 ಕೊಟ್ಟು ರಾತ್ರಿ ಹೋಗಿ ಬೆಳಗ್ಗೆ ನೀರು ತರ್ತಿದ್ರು. ಹ್ಮ್. ಇವತ್ತೆಲ್ಲಾದ್ರೂ ಇದೆಯಾ ಅದು? ಒಂದು ತೋರಿಸ್ರಿ ನನಗೆ. ಹ್ಮ್. ಯಾರೋ ಕೆಲಸಕ್ಕೆ ಬರಲ್ದಾರೆ ಒಂದು ಸ್ವಲ್ಪ ಜನ ಮಾತಾಡ್ತಾರೆ ಬಿಟ್ಟರೆ ವರ್ಕ್ ಆಗಿಲ್ಲ ಅನ್ನೋ ಸುಳ್ಳು. ಆಮೇಲೆ ಸ್ಟೇಡಿಯಮ್ ಆಗಿದೆ, ಸ್ಕೂಲ್ಸ್ ಆಗಿದೆ, ಹ್ಮ್. ಅರ್ಬನ್ ಹೆಲ್ತ್ ಸೆಂಟರ್ ಆಗಿದೆ ಹ್ಮ್. ಪ್ರತಿಯೊಂದು ಲೇಔಟ್ಗಳಲ್ಲಿ. ಆಮೇಲೆ ಈ ವಾಟ್ರಿಗೋಸ್ಕರ ಕುಂದವಾಡ ಕೆರೆ ಅಂತ ಮಾಡಿಸಿದ್ದೀವಿ ರೀ. ಹ್ಮ್. 2003ಅಲ್ಲಿ 265 acres. ಅದು ಫುಲ್ಲು ಈಗ ಇರಿಗೇಷನ್ನಿಗೆ ಅದು ನೀರು ತುಂಬಿಸಿ ಮೇಲೆ ಕೆನಾಲ್ ಒಂದು ಕಡೆಗಿತ್ತು. ಅವಾಗ ರೈತರು ಗಲಾಟೆ ಮಾಡಿದರು, ಕೆನಾಲ್ ನಮಗೆ ಟೇಲ್ ಲ್ಯಾಂಡಿಗೆ ನೀರು ಬರಲ್ಲ ಅಂತ. ಹ್ಮ್. ಅವಾಗ ಇದೇ BJPಯವರು ನನ್ನ ಮೇಲೆ ಗೋಬಿ ಕೂರಿಸಿದ್ರು. ಹ್ಮ್. ಏನಂತ, ನಮಗೆ ಹೊಲ್ಗೊಳಗೆ ನೀರು ಬರಲ್ಲ, ಬಾತಿ ಆಮೇಲೆ ಟೇಲ್ ಲ್ಯಾಂಡಿಗೆ ನೀರು ಬರಲ್ಲ, ನಮಗೆಲ್ಲ ನೀರು ತಗೊಂಬಿಟ್ರು ಸಿಟಿಗೆ ಅಂತ. ಸುಳ್ಳು. ನಾನು ಅವಾಗ ಹೇಳಿದವ್ರಿಗೆ, ಹ್ಮ್. ಹೊಳೆಯಿಂದ ನೀರು ತರ್ತೀನಪ್ಪ. ಅವಾಗ ಬರಗಾಲ 3 ವರ್ಷ SM ಕೃಷ್ಣ ಪೀರಿಯಡಲ್ಲಿ. ಹ್ಮ್. ಅವಾಗ ಎಮರ್ಜೆನ್ಸಿ ಬರಬೇಕಾಯ್ತು ನಮಗೆ ನೀರು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಆಮೇಲೆ ತುಂಗಭದ್ರಾದಿಂದ ಪೈಪ್ಲೈನ್ ಹಾಕ್ಸಿ ಕೆರೆದು ನೀರು ತುಂಬಿಸ್ತಾ ಇದ್ದೀವಿ. ಇವತ್ತು ದೇ ಆರ್ ಹ್ಯಾಪಿ. ರೈತರಿಗೆ ಗೊತ್ತಾಯಿತು, ಇಲ್ಲ ಇವರೆಲ್ಲ ನಮಗೆ ಬೊಬ್ಬಿ ಹೊಡೆದು ನಮ್ಮನ್ನೆಲ್ಲ ದಿಕ್ಕು ತಪ್ಪಿಸಿದ್ರು ಅಂದರು. ಹ್ಮ್. ಅದೇ ಟೈಪ್ ಇವರು ಅಷ್ಟೇ, ಇನ್ನೇನಿಲ್ಲ ವಿರೋಧ ಪಕ್ಷದರು. ಓಕೆ. ಒಂದು ನೀಜರ್ಕ್ ರಿಯಾಕ್ಷನ್ ಅನ್ಸುತ್ತೆ ಟಿಕೆಟ್ ಅನೌನ್ಸ್ ಆದಾಗ ಅಥವಾ ಅದರ ಹಿಂದಿನ 1-2 ದಿನದ ಘಟನೆಗಳನ್ನು ನೋಡಿದಾಗ. ಬಟ್ ಆ ನೀಜರ್ಕ್ ರಿಯಾಕ್ಷನ್ಸ್ ಏನಿದ್ವು ಅದು ಇಂಪ್ಯಾಕ್ಟ್ ಏನಾದರೂ ಮಾಡುತ್ತಾ? 13 ಜನ ನಾಯಕರು ನಿಂತಿದ್ದಾರೆ, ಅಂದರೆ ನಾಮಿನೇಷನ್ ಸಲ್ಲಿಸಿದ್ದಾರೆ. ವೋಟ್ ಏನಾದರೂ 1,000 ಚದುರಿದ್ರೂ ಸಮಸ್ಯೆ ಆಗುತ್ತಾ ನಿಮ್ಮ ಪ್ರಕಾರ? ಭಾಳ ಏನಾಗಲ್ಲ. ಹಿಂದೆನೂ ನಿಂತಿದ್ರು. ಈಗ ಲಾಸ್ಟ್ ಟೈಮು ಪಂಪಾಪತಿ ಅವ್ರ ಎದುರಿಗೆ ಯಾರೋ ಇಕ್ಬಾಲ್ ಅಂತ ನಿಂತಿದ್ರು. ಅವಾಗ 23,000-24,000 ವೋಟ್ಸ್ ತಗೊಂಡ್ರು. ಪಂಪಾಪತಿಯವರು ಗೆದ್ದರು ಅವಾಗ ಕಮ್ಯುನಿಸ್ಟಿಂದ. ಅದಾದಮೇಲೆ ಕಾಂಗ್ರೆಸ್ಸು 3rd ಪ್ಲೇಸಿಗೆ ಹೋಗಿತ್ತು, ನಾಗಮ್ಮ ಕೇಶಮೂರ್ತಿಯವರು ನಿಂತಿದ್ದರು. ಅದಾದಮೇಲೆ 94ಅಲ್ಲಿ ಬಂಗಾರಪ್ಪ ಕಾಂಗ್ರೆಸ್ನಿಂದ KCP ಇಂದ ಅತಾವುಲ್ಲಾ ಖಾನ್ ಅಂತ ವಕೀಲರು ನಿಂತಿದ್ದರು. ಅವಾಗ ಅವ್ರು 14,000-15,000 ವೋಟ್ಸ್ ತಗೊಂಡ್ರು. ಅದಾದಮೇಲೆ ಸೈಫುಲ್ಲಾ ಅವರು ನಿಂತಿದ್ದರು, ಸೈಯದ್ ಸೈಫುಲ್ಲಾ ಅವರು 24,000-25,000 ತಗೊಂಡ್ರು. ಅವಾಗ ಫಾದರು 50,000 ಲೀಡ್ನಾಗ ಗೆದ್ದರು, 46,000 ಲೀಡ್ನಾಗ ಗೆದ್ದರು. ನಾನು 60,000 ಲೀಡ್ನಲ್ಲಿ ಗೆದ್ದೆ ನಾರ್ತಲ್ಲಿ. ಹಂಗೆ ಇದ್ದಾಗ ಈಗ ಸ್ವಲ್ಪ ಜನ ನನ್ನ ಕೇಳಿದ್ರೆ, ಮೊನ್ನೆ ಇದರಲ್ಲಿ ನಮ್ಮ ಕಾಂಗ್ರೆಸ್ ಒರಿಜಿನಲ್ ಕಾಂಗ್ರೆಸ್ನವ್ರು ಭಾಳ ಕಡಿಮೆ ಅದಾರ ರೀ, ಒಬ್ಬರೋ ಇಬ್ಬರೋ ಇರ್ಬೋದು. ಎಲ್ಲ ಈ ನಾನ್ ಕಾಂಗ್ರೆಸ್ನವರೇ ಇದು ಗಲಾಟೆ ಮಾಡ್ತಿರೋದು. ಈ BJPಯವರೇ ಅನುಕೂಲ ಆಗಲಿ ನಮಗೆ ಅಂತ ಮಾಡಿಸ್ತದಾರ ಅಂದ್ರೆ ತಪ್ಪಾಗ್ಲಾರ್ದು ಇದು. ಇನ್ನೊಂದು ಥಿಯರಿ ವರ್ಕ್ ಅಂದರೆ ಬಹಳ ಕಡೆ ಮಾತಾಡ್ತಾ ಇದ್ದಾರೆ. ನಾನು ಇವೆಲ್ಲ ಯಾಕೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಅಂದರೆ ಏನಾಗ್ತದೆ ಅನ್ನೋದನ್ನು ನಾನು ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀನಿ. ಒಂದು ಥಿಯರಿ ವರ್ಕ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಸೊ ಅಲ್ಪಸಂಖ್ಯಾತರ ಅಸಮಾಧಾನ ಇದೆ, ಅದು ಸ್ವಲ್ಪ ಯೂತಲ್ಲಿ ಜಾಸ್ತಿ ಇದೆ. ಅವರು ಇವತ್ತು ನಾವು ಸುಮ್ಮನಾದ್ವಿ ಅಂತ ಹೇಳಿದ್ರೆ ಇನ್ನು 20 ವರ್ಷ ನಮಗೆ ಅಧಿಕಾರ ಅಂದರೆ ಸೀಟ್ ಸಿಗೋದಿಲ್ಲ ಅಥವಾ ಸೀಟಿಗೆ ನಮ್ಮ ಹೆಸರು ಆಗೋದಿಲ್ಲ. ಈಗ ನಾವು ಸೋಲಿಸಿದ್ವಿ ಅಂತ ಹೇಳಿದ್ರೆ ಮುಂದಿನ ಸಲ ನಮಗೆ ಟಿಕೆಟ್ ಸಿಗುತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ ಏನೋ ವರ್ಕ್ ಆಗ್ತಿದೆಯಂತೆ, ಹೌದಾ? ಅಂದ್ರೆ ಸೋಲಿಸಿ BJPನ ಗೆಲ್ಸ್ಬೇಕಾ? ಹಾಂ, BJPನ ಗೆಲ್ಸಿದ್ರೆ ನೆಕ್ಸ್ಟ್ ನಮಗೆ ಟಿಕೆಟ್ ಸಿಗುತ್ತೆ ಹಾಗಾದ್ರೆ ಅಂತ. BJPನ ಗೆಲ್ಸಿದ್ರೆ ಇವ್ರಿಗೆ ಟಿಕೆಟ್ ಸಿಗಲ್ಲ. BJPನ ಗೆಲ್ಸಿದ್ರೆ ಭಾಳ ಕಷ್ಟ ಆಕೈತೆ. ಊರು ನೆಮ್ಮದಿಯಿಂದ ಇರಕ್ಕೆ ಬಿಡ್ಬೇಕು. ಊರು ನೆಮ್ಮದಿಯಾಗಿರ್ಬೇಕು ಮುಖ್ಯ. 94ಇಂದ ಇಲ್ಲಿ ಮಟ್ಟ ಎಲ್ಲಾದರೂ ಒಂದು ಗಲಾಟೆ ಆಗಿದೆಯಾ? ಇದೇ ಏರಿಯಾದಲ್ಲೇ ಇಲ್ಲೇ ಪಕ್ಕದಲ್ಲೇ 23-24 ಮೆಂಬರ್ಸ್ ಸತ್ತರು, 24 ಜನ ಸತ್ತರು ಗೋಲಿಬಾರ್ ಆಗಿ. ಹೆಚ್ಚು ಕಡಿಮೆ 45 ದಿವಸ ಕರ್ಫ್ಯೂ ಇತ್ತು. ಊರು ಒಳಗೆ ಹೊರಗೆ ನಾವಾದರೂ ಇಲ್ಲಿ ಬರೋಂಗಿಲ್ಲ, ಮನೆಯಲ್ಲೇ ಕುತ್ಕೋಬೇಕು, ಇಲ್ಲಿ ಕುಂದ್ರಬೇಕು, ಪೊಲೀಸ್ ಎಸ್ಕಾರ್ಟ್ನಾಗ ಹೋಗ್ಬೇಕು ನಾವು.
ಜೀಪ್ನಾಗ ಹೋಗಿ ತರಕಾರಿ ತಗೊಂಬಂದು ಇಲ್ಲೇ ಮಿಲ್ನಲ್ಲಿ ಹೆಚ್ಚು ಕಡಿಮೆ ಪೊಲೀಸ್ನವ್ರಿಗಾಗಿರ್ಬೋದು ಬಡವರಿಗಾಗಿರ್ಬೋದು ಚಿತ್ರಾನ್ನ ಮಾಡಿಸಿ ಹಾಕ್ಸ್ತಾ ಇದ್ವಿ. 93 92 ಅಲ್ಲಿ ಅವಾಗ ತರಕಾರಿ ತರ್ಬೇಕಪ್ಪ ಅಂದ್ರೆ ಪೊಲೀಸ್ ವ್ಯಾನ್ ತಗೊಂಡು ಹೋಗ್ಬೇಕು, ಅದ್ರಾಗ ತರಕಾರಿ ತುಂಬ್ಕೊಂಬರ್ಬೇಕು. ಹಂಗಿತ್ತು ರೀ ಪರಿಸ್ಥಿತಿ. ಇದು ಸೆನ್ಸಿಟಿವ್ ಏರಿಯಾ, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಟ್. ಅದನ್ನು ನಮ್ಮ ಫ್ಯಾಮಿಲಿಯವರು ಮ್ಯಾನೇಜ್ ಮಾಡಿದ್ದಾರೆ. ದಟ್ ಐ ಕ್ಯಾನ್ ಸೇ ಪ್ರೌಡ್ಲಿ. ಯಾವುದೇ ಕಮ್ಯುನಿಟಿ ಇರಲಿ, ಇಬ್ಬರನ್ನು ಕುಂದಿಸ್ಕೊಂಡು ರಾಜಿ ಮಾಡಿ, ಇಲ್ಲ ಗಲಾಟೆ ಆಗೋದಿದ್ರೆ ಸಮಾಧಾನ ಮಾಡಿ, ಸಮಾಧಾನ ಪಡಿಸಿ ನೆಮ್ಮದಿಯಿಂದ ಜೀವನ ಮಾಡ್ತಿದ್ದಾರೆ. ಇವ್ರಿಗೇನು ಹೋಗ್ಬೇಕಾಯ್ತು ಲೀಡರ್ಸ್ಗಳಿಗೆ ಏನು ಹೋಗಲ್ಲ, ಯಾಕಂದ್ರೆ ದಿಮ್ಮಗದಾರ ಅವರು. ಪಾಪ ದಿನನಿತ್ಯ ಕಾಪಾಡಿ ದಿನನಿತ್ಯ ನೆಕ್ಸ್ಟ್ ಡೇಗೆ ಫುಡ್ಡು, ನೆಕ್ಸ್ಟ್ ಡೇಗೆ ದುಡಿಮೆ ಮಾಡ್ಕೊಂಡು ಕೂಲಿ ಪಾಲಿ ಮಾಡ್ಕೊಂಡು ಜೀವನ ಮಾಡೋಂಥವ್ರ ಗತಿ ಏನು ರೀ? ಈಗ 45 ದಿವಸ ಕರ್ಫ್ಯೂ ಇದ್ದಾಗ ನಮ್ಮ ದಾವಣಗೆರೆ ಬಿಸ್ನೆಸ್ ಎಲ್ಲ ಅಲ್ಲಿ ಇಲ್ಲಿ ಹೋಯ್ತು, ಬೇರೆ ಬೇರೆ ಊರುಗಳಿಗೆ. ಇಲ್ಲಿ ರಿಕವರ್ ಆಗ್ಲಿಕ್ಕದು ಆಲ್ಮೋಸ್ಟ್ 10 ಇಯರ್ಸ್ ತೆಗೆದುಕೊಂಡು ಆ ಬಿಸ್ನೆಸ್ ರಿಕವರ್ ಆಗಕ್ಕೆ. ಪಾಪ ಅಲ್ಲಿ ಮಟ್ಟ ಬಡವ್ರು ಏನು ಮಾಡ್ಬೇಕ್ರಿ? ಇವ್ರೇನು ಹೇಳ್ತಾರೆ, ಇವ್ರು ಹೇಳಿ ಬೆಂಕಿ ಹಚ್ಚಿ ಹೋಗ್ಬಿಡ್ತಾರ. ಹಿರಿಯರ ಮೈಂಡಲ್ಲಿ ಇವತ್ತಿಗೂ ಆ ನೆನಪುಗಳಿವೆ. 100%. ಇನ್ನೊಂದು ಆರೋಪ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಇದೊಂದು ಫ್ಯಾಮಿಲಿ ಪಾಲಿಟಿಕ್ಸ್ ಆಗೋಯ್ತು. ಅಮ್ಮ ಸಂಸದರು, ಅಪ್ಪ ಸಚಿವರು, ಈಗ ಮಗ ಶಾಸಕ ಆಗಬೇಕು, ಎಲ್ಲ ಇವರಿಗೆ ಬೇಕಾ, ಬೇರೆಯವ್ರಿಗೆ ಕೊಡೋದಿಲ್ವಾ, ಹೊಸಬ್ರಿಗೆ ಅವಕಾಶ ಇಲ್ವಾ ಅಂತ ಹೆಂಗೆ ತಗೋತೀರಿ ಆ ಆರೋಪನ? MP ಚುನಾವಣೆಯಲ್ಲಿ ಪ್ರಭಾಂಗ್ ನಿಲ್ಲಿಸ್ಬೇಕು ಅಂತ ನಾನು ಕೇಳಿದ್ದಿಲ್ಲ. ನಮ್ಮ ತಂದೆಯವರು ಬೇಡ ಅಂದಿದ್ರು, ನಾನು ಬೇಡ ಅಂದಿದ್ದೆ. ಇದೇ DK ಶಿವಕುಮಾರ್ ಮನೆಗೆ ಬಂದು ಎಲ್ಲ ನಿಲ್ಲೇಬೇಕು ಅಂತಂದು ಅವ್ರು ಸರ್ವೆ ಮಾಡಿಸಿದ್ರಂತೆ ಹೈಕಮಾಂಡ್ನವರು, KPCC ಮತ್ತು AICC ಅವರು. ಇಲ್ಲ ಇವ್ರ ಫ್ಯಾಮಿಲಿಯಿಂದ ಯಾರನ್ನಾದ್ರೂ ನಿಲ್ಲಿಸ್ಬೇಕು. ಅವಾಗ ಶಿವಕುಮಾರ್ ಬಂದಿದ್ದರು. ಶಿವಕುಮಾರ್ ಬಂದು ಆಲ್ಮೋಸ್ಟ್ ಶಿವಕುಮಾರ್ಗೆ ನಮ್ಮ ತಂದೆಯವ್ರು ಬೈದರು, ಹೋಗೋ ಮನೆ ಮಂದೆಲ್ಲ ರಾಜಕೀಯ ಮಾಡ್ಬೇಕೇನೋ ಅಂದರು. ವ್ಯವಹಾರ ಮಾಡೋರು ಯಾರು, ಮನೆ ಮಂದೆಲ್ಲ ರಾಜಕೀಯ ಮಾಡ್ಬೇಕೇನೋ ಅಂದರು. ಅಂದು ಕಳಿಸಿದಾಗ ಇಲ್ಲ ನೀವು ನಿಲ್ಲಿಸಲೇಬೇಕು ಅಂತ ಗಲಾಟೆ ಮಾಡಿ ಶಿವಕುಮಾರ್ ಕೇಳಿರ್ಬೇಕಾರೆ ಶಿವಕುಮಾರ್ಗೂ ನಮ್ಮ ಅಧ್ಯಕ್ಷರಿಗೆ ಡೆಪ್ಟಿ CM ಅವರೇ ಪ್ರೆಜರ್ ಮಾಡಿ ಅದರಿಂದ ನಾನು ನಿಲ್ಲಿಸಲ್ಲ ಅಂತಂದೆ. ನಿಲ್ಲಿಲ್ಲ, ನಾನು ನಿಲ್ಲಿಲ್ಲ, ಅವರು ಮಂಜುನಾಥ್ ನಿಲ್ಲಿಸಿದ್ವಿ. ಈ ಸತಿ ಅವರು ಇಲ್ಲ ನಿಲ್ಲಿಸಲೇಬೇಕು ನಿಮ್ಮ ಫ್ಯಾಮಿಲಿ ಅಂತಂದು ನಿಲ್ಲಿಸಿದ್ರು. ಈ ಟೈಮು ಅದನ್ನೇ ಹೇಳಿದರು, ಗೆಲ್ಲರಿದ್ದರೆ ಗೆಲ್ಲ ಕ್ಯಾಂಡಿಡೇಟ್ ಇದ್ದರೆ ಒಟ್ಟು BJP ಗೆಲ್ಲಬಾರ್ದು, ಕಾಂಗ್ರೆಸ್ ಗೆಲ್ಬೇಕು. ಹಂಗಾಗಿ ಅವರು ಸಮರ್ಥಿಗೆ ಈ ಸತಿನೂ ಅದನ್ನೇ ಹೇಳಿದರು, ನಿಲ್ರಪ್ಪ ಅಂದರು. ನಾನು ಯಾವಾಗಲೂ ಟಿಕೆಟ್ ಕೇಳಿಲ್ಲ ರೀ. ಓಕೆ, ಜಮೀರ್ ಅವರ ಎಂಟ್ರಿ ಬಹಳ ಲೇಟಾಗಿ ಆಗಿರೋದು ಅಥವಾ ಆಗದೇ ಇರೋದು, ಇಟ್ ವಿಲ್ ಇಂಪ್ಯಾಕ್ಟ್ ಆನ್ ಎಲೆಕ್ಷನ್ ಅಂತ ಒಂದು ಸುದ್ದಿ. ಅವರು ಬರೋದು ಅಥವಾ ಅವ್ರು ಬರದೇ ಇರೋದು ಬಹಳ ದೊಡ್ಡ ಪ್ರಭಾವ ಬೀರುತ್ತೆ ಅಂತ ಕ್ಷೇತ್ರದ ಮೇಲೆ. ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಅಷ್ಟು ಯೋಚನೆ ಮಾಡಿಲ್ಲ. ಬಟ್ ಬಂದು ಹೋಗ್ತೀನಿ ಅಂದರೆ ಬಂದು ಹೋದ್ರೆ ಒಳ್ಳೆಯದೇ. ಬಂದು ಎಲ್ಲರಿಗೂ ಒಂದು ಸತಿ ಕ್ಯಾನ್ವಸ್ ಮಾಡಿ ಎಲ್ಲ ಸಮಾಜದ ನಾಯಕರುಗಳಿಗೆ ಎಲ್ಲರಿಗೂ ಒಂದು ಸತಿ ಅಪೀಲ್ ಮಾಡಿದರೆ ಭಾಳ ಒಳ್ಳೆಯದು. ಅದನ್ನು ಮಾಡ್ತಾರೆ ಅಂತ ನಾನು ನಿನ್ನೆ CM ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಅವರು ಕೇರಳಕ್ಕೆ ಹೋಗಿದ್ದಾರೆ. ಕೇರಳಕ್ಕೆ ಇದಕ್ಕೆ ಅವ್ರನ್ನ ಇದನ್ನು ಮಾಡಿದ್ದಾರೆ, AICC ವಕ್ತಾರರು ಅಂತ ಮಾಡಿ ಕೇರಳದಲ್ಲಿ ಕ್ಯಾನ್ವಸ್ ಮಾಡಿಸ್ತಿದ್ದಾರೆ. ಬರ್ತಾರೆ ಅಂತ ಅನಿಸುತ್ತೆ ನನಗೆ. 5th ಏನೋ ಬರ್ತೀನಿ ಅಂದಿದ್ದಾರೆ. ಸಿದ್ದರಾಮಯ್ಯ ಅವರು ಮತ್ತು CM DK ಶಿವಕುಮಾರ್ ಸ್ವತಃ ಕ್ಷೇತ್ರದಲ್ಲಿದ್ದಾರೆ, ನಿರಂತರವಾಗಿ ಪ್ರಚಾರ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಎಲ್ಲರನ್ನು ಉದ್ದೇಶಿಸಿ 1-2-3 ಸಮಾರಂಭಗಳಲ್ಲಿ ಮಾತಾಡಿದ್ದಾರೆ. ಇಡೀ ಸರ್ಕಾರ ಬಂದು ಕೂತು ಬಿಟ್ಟಿದೆ, ಇಲ್ಲಿ ದುಡ್ಡಿನ ಕಾಂಚಾಣದ ಆಟ ಜೋರು ನಡೆಯುತ್ತೆ ಅಂತ BJP ಅವರು ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಕೇಳ್ಬೇಕು. ಈಗ ನಾನು ಇಡೀ ಸರ್ಕಾರ ಇದೆ ಇಲ್ಲಿ. ಫಸ್ಟ್ ಎಲೆಕ್ಷನ್ನು 1997 ಎಂಟೈರ್ ಗೌರ್ಮೆಂಟ್ ವಾಸ್ ಇಯರ್. ಯಾರ್ದು ಅವಾಗ JH ಪಟೇಲ್ ಸರ್ಕಾರ, ದೇವೇಗೌಡರ ಸರ್ಕಾರ, JH ಪಟೇಲ್ರವ್ರ ಸರ್ಕಾರ. ಅವಾಗ ಇದೇ ಟೈಪೇ, ಈಗೇನು ಕಾಂಗ್ರೆಸ್ನವರಿದ್ದಲ್ಲ ಅದೇ ಟೈಪೇ ಇದ್ದಿದ್ದು. ಅವಾಗಾದರೂ ಏನು, ಅವಾಗ ಜನಗಳು ಬರೀ ದುಡ್ಡಿನ ಮೇಲೆ ನಡೆಯಲ್ರಿ ಚುನಾವಣೆಗಳು. ವಿಶ್ವಾಸ, ಪ್ರೀತಿ ವಿಶ್ವಾಸ ಅದ್ರ ಮೇಲೆ ನಡೆಯೋದು. ದುಡ್ಡು ಒಂದು ಸ್ವಲ್ಪ ಬೇಕಾಗ್ಬೋದು ಅಷ್ಟೇ ಪುಷ್ ಮಾಡಲಿಕ್ಕೆ. ಬಟ್ ಓವರಾಲ್ ಎಫೆಕ್ಟು
ಒಂದು ರಿಲೇಷನ್ಶಿಪ್. ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಸಾಮಾನ್ಯವಾಗಿ ಗಂಡಂದ್ರು ಹೆಣ್ಮಕ್ಳು ಹೆಂಡ್ತಿರ್ನ ಹೊಗಳಲ್ವಂತೆ ತುಂಬಾ. ನಾನು ಪ್ರಭಾ ಅವ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಕಳೆದ ಬಾರಿ ಲೋಕಸಭಾ ಎಲೆಕ್ಷನ್ಗೆ ನಾನು ಬಂದಾಗ ಸಾರ್ವಜನಿಕರಿಗೆ ಪ್ರಭಾ ಮಲ್ಲಿಕಾರ್ಜುನ್ ಅತ್ಯಂತ ಹತ್ತಿರದಿಂದ ಗೊತ್ತಿದ್ರು. ಪ್ರಭಾ ಮಲ್ಲಿಕಾರ್ಜುನ್ ಅವರ ಹೆಸರು ಹೇಳಿದ ತಕ್ಷಣ ಅವರು ಹೌದು ನಮ್ಮ ಜೊತೆ ಓಡಾಡ್ತಾರೆ, ಬರ್ತಾರೆ, ಇಲ್ಲಿ ನಮ್ಮನ್ನು ಮಾತಾಡಿಸ್ತಾರೆ. ಹೀಗೆ ಒಬ್ಬ ಪತ್ನಿಯಾಗಿ, ಒಬ್ಬ ರಾಜಕಾರಣಿಯಾಗಿ ಅವ್ರನ್ನ ಹೆಂಗೆ ನೋಡ್ತೀರಿ? ಮನೆಗೆ ಹೋದ್ರೆ ಯಾರು ರಾಜಕಾರಣಿ ಇಲ್ಲ ನಾವು. ಅಲ್ಲ, ಅವ್ರ ಕೆಲಸ ಏನು ಹೆಂಗಿದೆ ಅಂತ. ಅಲ್ಲ, ಅವಳು ಮುಂಚಿಂದನೂ ಅವರ ಮಾವರದ ಚುನಾವಣೆ ಆಗಿರ್ಬೋದು, ನಮ್ಮ ಚುನಾವಣೆ ಆಗಿರ್ಬೋದು, ಫ್ಯಾಮಿಲಿಯಾಗೆಲ್ಲ ಮಾಡ್ಕೊಂತ ಬಂದಾಗ ಅವಳು ಮಾಡ್ತಾಯಿದ್ಲು. ಆ್ಯಂಡ್ ಎಲ್ಲರ ಜೊತೆಗೂ ಒಂದು ಒಳ್ಳೆ ಸ್ಮೂತಾಗಿ ಎಲ್ಲರದು ಕೇಳ್ತಾಳೆ, ಪೇಷನ್ಸಲ್ಲಿ ಕೇಳ್ತಾಳೆ. ಕೇಳಿಬಿಟ್ಟು ಏನೇನು ವರ್ಕ್ ಆಗಬೇಕು ಅನ್ನೋದು ನೋಟ್ ಮಾಡ್ಕೊಂಡು, ಟೇಬಲ್ ವರ್ಕು, ಹೋಮ್ ವರ್ಕ್ ಈಸ್ ಗುಡ್, ನೋ ಡೌಟ್. ಆಮೇಲೆ ಯಾವುದಾರ ಪ್ರಿಪ್ರೇಷನ್ ಆಗಬೇಕು ಅಂದರೆ ಇವನು ಅದನ್ನೇ ಮಾಡ್ತಾಯಿದ್ದ. ಯಾರೋ ಸಮರ್ಥ. ಈಗ ಫಾರ್ ಎಕ್ಸಾಂಪಲ್ ಅದು ಯಾವುದೋ ನಿಮ್ಮದು ಪಾರ್ಲಿಮೆಂಟ್ನಾಗ ಅವಳು ಮಾತಾಡಬೇಕು ಅಂದರೆ ಇವನು ಇಲ್ಲಿದ್ದರು, ನಾಳೆ ದಿವಸ ಸಬ್ಜೆಕ್ಟ್ ಏನಿದೆಯೋ ಯೂಸ್ ಟು ಮೇಲ್ ಹರ್, ದಿಸ್ ಆರ್ ಆಲ್ ದಿ ಸಬ್ಜೆಕ್ಟ್ಸು, ಅದ್ರ ಬಗ್ಗೆ ಹಿಸ್ಟ್ರಿ ತೆಗೆದು ಅದನ್ನೆಲ್ಲ ತೆಗೆದು ಅವ್ರಿಗೆ ಕಳಿಸ್ತಾ ಇದ್ದ, ರಿಸರ್ಚ್ ಮಾಡಿ. ಹಂಗೆ ಆ್ಯಂಡ್ ಅದನ್ನು ರಿಸರ್ಚ್ ಮಾಡಿದ್ದು ಶಿ ಯೂಸ್ ಟು ಗ್ರಾಸ್ಪ್. ಸೊ ಅಮ್ಮ ಮಗನ ಕಾಂಬಿನೇಷನ್ ಆಗ್ಲೂ ವರ್ಕ್ ಆಗಿತ್ತು, ಈಗಲೂ ವರ್ಕ್ ಆಗುತ್ತೆ. ವರ್ಕ್ ಆಗುತ್ತೆ. ಈಗಿನ ಕಾಲಕ್ಕೆ ಅದು ಬೇಕು. ನಾವು ಒಂದು ಸ್ವಲ್ಪ ರ್ಯಾಶ್ ಆಗ್ತೀವಿ, ನಾವು ಒಂದು ಸ್ವಲ್ಪ ರಫ್ ಆಗಿ ಮಾತಾಡ್ತೀವಿಪ್ಪ ಅನಿಸ್ತತಿ. ಇಲ್ಲ, ರಗಡ್ ಮಾತೆ ಜನರಿಗೆ ಜಾಸ್ತಿ ಬೇಗ ಹತ್ರ ಆಗೋದು ಬಿಡಿ. ಅಲ್ಲ, ನಮ್ಮದು ಆ ಟೈಪು. ಅವ್ರದ್ದು ಒಂದು ಸ್ವಲ್ಪ ಸ್ಮೂತಾಗಿ ಎಲ್ಲರನ್ನೂ ಮಾತಾಡ್ತಾರೆ, ಎಲ್ಲರಿಗೂ ಕ್ಲೀನಾಗಿ ಕೇಳ್ತಾರೆ. ಕೇಳಿಬಿಟ್ಟು ಪ್ರತಿಯೊಂದು ವಿಚಾರಗಳನ್ನ ನೋಟ್ ಮಾಡ್ಕೊಂಡು ಅದನ್ನು ಫಾಲೋಅಪ್ ಮಾಡಿಸ್ತಾರೆ. ಫಾಲೋಅಪ್ ಮಾಡಿಸಿ ಅವ್ರಿಗೆ ಏನು ಬೇಕೋ ಅದ್ರ ಬಗ್ಗೆ. ಈ ಫಾರ್ ಎಕ್ಸಾಂಪಲ್ ಹೆಲ್ತ್ ಕ್ಯಾಂಪ್ಗಳು, ಅವ್ರ ಮಾವರು, ನಮ್ಮ ತಂದೆಯವರು, ಅವಳು ಸೇರಿ ಮಾಡಿದರು. ಇಲ್ಲ ಮಾಮ, ಅವಳು ಮೆಡಿಸಿನ್, ಅಲ್ಲ ಇದು ಡೆಂಟಿಸ್ಟ್ರಿ, ಅವಳೇ ಬಂದ್ಬಿಟ್ಟು ಇಲ್ಲ ನಾವೊಂದು ಟ್ರಸ್ಟ್ ಮಾಡಿ ಅದಕ್ಕೊಂದು 20 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಡಿಪಾಸಿಟ್ ಮಾಡಿಸಿ ಅದರಲ್ಲಿ ಫ್ರೀ ಡಯಾಲಿಸಿಸ್ ಮಾಡೋಣ ಬಡವರಿಗೆ, ಮತ್ತು ಫ್ರೀ ಮೆಡಿಕಲ್ ಹೆಲ್ತ್ ಕ್ಯಾಂಪ್ಗಳು ಮಾಡೋಣ ಅಂತೇಳಿ ಪ್ರಾರಂಭ ಮಾಡಿ. ಶಿ ವಾಸ್ ಇನ್ವಾಲ್ವ್ಡ್ ಹರ್ ಸೆಲ್ಫ್ ಅದರಲ್ಲಿ, ಮೆಡಿಕಲ್ ಫೀಲ್ಡಲ್ಲಿ ಮಾಡಿಬಿಟ್ಟು ಡಾಕ್ಟರ್ಸ್ಗಳನ್ನೆಲ್ಲ ಸೇರಿಸಿ ಪ್ರತಿ ಮಂತು 15 ಡೇಸ್ಗೆ ಒಂದು ಸತಿ ಕ್ಯಾಂಪ್ಗಳ್ನ, ಪ್ಲಸ್ ಇಲ್ಲಿ ಓಲ್ಡ್ ಟೌನಲ್ಲಿ ಒಂದು ಹಾಸ್ಪಿಟ್ಲ್ ಇದೆ ರೀ, ಇಲ್ಲೇ ಹಳೆ ಊರಲ್ಲೇ ಮುಸ್ಲಿಮ್ ಏರಿಯಾದಲ್ಲೇ ಇದೆ. ಅಲ್ಲಿ ಹೆಚ್ಚು ಕಡಿಮೆ ಒಂದು 20-25 ಡಯಾಲಿಸಿಸ್ ಮಿಷಿನ್ ಹಾಕಿ ಪ್ರತಿ ದಿವಸ ಡಯಾಲಿಸಿಸ್ ಮಾಡೋದು, ಪ್ರತಿ ಬಡವರಿಗೆ ಫ್ರೀ ಆಫ್ ಕಾಸ್ಟ್ ಮಾಡಿ ಅದನ್ನೆಲ್ಲ ಮಾಡಿದ್ದದೆಲ್ಲ. ಮತ್ತು ಅದ್ರ ಬಗ್ಗೆ ಪ್ರತಿಫಲ ಸಿಗ್ಬೇಕಲ್ರಿ. ಅವಾಗ ಜನನೇ ಅವರಿಗೆ ಇಲ್ಲ ನೀವು ನಿಂತ್ಕೊಳ್ರಿ ಅಂತ ಇವು ಡಿ ಕೆ ಶಿವಕುಮಾರ್ ಅವ್ರಿಗೂ ಹೇಳಿದರು. ಇವು ದಿಸ್ ಆರ್ ಆಲ್ ಬೇಸಿಕ್. ಹಂಗೆ ಮಾಡ್ಕೊಂಡು ಜನಗಳು ಒಂದು ವಿಶ್ವಾಸದಿಂದ ಇದ್ದಾರೆ. ಪ್ರಯತ್ನ ಅಂತೂ ಎರಡೂ ಪಕ್ಷಗಳಿಂದ ಆಗ್ತಾ ಇದೆ, ಫಲಾಫಲ ದೇವರಿಗೆ ಬಿಟ್ಟಿದ್ದು. ಆದರೆ ಸಮರ್ಥ MLA ಆದರೆ ಒಬ್ಬ ತಂದೆಯಾಗಿ ಯಾವ ಕನಸು ಹೊತ್ತಿದ್ದೀರಿ? ಏನು ಕೆಲಸ ಆಗಬೇಕಿದೆ ಕ್ಷೇತ್ರಕ್ಕೆ ನಿಮ್ಮ ಪ್ರಕಾರ? ಅಥವಾ ಶಾಮನೂರವರ ಯಾವ ಕನಸು ಉಳಿದು ಹೋಗಿದೆ ಸಮರ್ಥ ಮಾಡುವಂಥದ್ದು? ಈಗ ನಂದು ಇಂಡಿವಿಜುವಲ್ ಕೇಳಿದರೆ ಬೇಸಿಕ್ಸ್ ಪ್ರೊವೈಡ್ ಮಾಡ್ಬೇಕು ನಾವು. ಓಕೆ. ವಾಟರ್ ಫೆಸಿಲಿಟೀಸ್, ಯುವರ್ ಹೆಲ್ತ್, ಹೌಸಿಂಗ್, ಎಜುಕೇಷನ್, ಇವಿಷ್ಟು ಫಸ್ಟ್ ಬೇಕು ನಮಗೆ. ಜನಗಳಿಗೆ ಅದು ತಲುಪಬೇಕು. ಕಟ್ಟ ಕಡೆ ಮನುಷ್ಯನಿಗೂ ಅದು ಇರಬೇಕು. ಈಗ ಅದನ್ನೇ ನಾನು ಹೇಳ್ತಾ ಇದ್ದೆ, ಅವಳ ಹತ್ರನೂ ಅದನ್ನೇ ಮಾತಾಡ್ತಾ ಇದ್ದೆ, ನಮ್ಮ ಪ್ರಭಾನ ಹತ್ರ. ಒಂದು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸು ಯಾರಿಗೆ ಲೋಕಲ್. ಈಗ ಫಾರ್ ಎಕ್ಸಾಂಪಲ್ ಈಗ CM ರಿಲೀಫ್ ಫಂಡ್ಗೆ ಹೋಗ್ಬೇಕು. ಈ ಮುಂಚೆ ಏನೋ ಯಶಸ್ವಿನಿ ಇತ್ತು, ಈಗ ಅಷ್ಟು ಇದರಲ್ಲಿ ಬರ್ತಾಯಿಲ್ಲ. ಬೇರೆ ಯಾವುದೋ ಪ್ರಧಾನಮಂತ್ರಿ ಹೆಲ್ತ್ ಇದಂತ ಇದೆ, ಅದ್ರಲ್ಲಿ ಕಡಿಮೆ ಇದೆ. ಈಗ ಅಪ್ ಟು 5 lakhs, 6 lakhs, 10 lakhs ತನಕ ಅವ್ರಿಗೆ ಏನಾದರೂ ಒಂದು ಇನ್ಶೂರೆನ್ಸ್ ಪಾಲಿಸಿ ಇದ್ದರೆ, ಫ್ಯಾಮಿಲಿ ಇನ್ಶೂರೆನ್ಸ್ ಮಾಡಿದರೆ ಒಳ್ಳೇದಾಗ್ತದೆ, ಬೆನಿಫಿಟ್ ಆಗುತ್ತೆ. ಅಂಥವು ಹೊಸ ವ್ಯವಹಾರ ಹುಡುಕಿ ಅಂಥವು ಮಾಡಿರಿ ಅಂತಂದೆ. ಅದೇ ರೀತಿ ಈಗ ಎಜುಕೇಷನ್ನು, ಈಗ ಆ ಸೈಡು ಆಲ್ಮೋಸ್ಟ್ ಸ್ಕೂಲು, ಕಾಲೇಜ್ ಇಲ್ಲ, ಕಾಲೇಜ್ ಒಂದು ಕೊಡಬೇಕು. ಆ ಒಂದು ಕಾಲೇಜ್ ಕೊಡೋ ವ್ಯವಸ್ಥೆ ಮಾಡಬೇಕು, ಎಜುಕೇಷನ್ ಕೊಡ್ಬೇಕು. ಅದ್ರಾಗ ಎಸ್ಪೆಷಲಿ ಮುಸ್ಲಿಮ್ ಹೆಣ್ಮಕ್ಳಂತೂ ಭಾಳ ಸಾಕಷ್ಟು ಜನ ಈಗ ಭಾಳ ಓದ್ತದಾರೆ, ಭಾಳ ಶಾರ್ಪ್ ಅದಾರ, ಇಂಟೆಲಿಜೆಂಟ್ ಅದಾರ. ಅಂಥವ್ರಿಗೆ ಎಜುಕೇಷನ್ ಕೊಡಬೇಕು. ಮತ್ತು ಬೇಸಿಕ್ ಎಲ್ಲ ಊರು ಸ್ವಚ್ಛ ಇರಬೇಕು, ಕ್ಲೀನ್ ಇರಬೇಕು. ಇದು ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ನೋಡಿರಿ.
ಈಗ ನೀವು ಬೇರೆ ಊರಿಗೆ ಹೋಗ್ರಿ, ನಮ್ಮ ಊರು ನೋಡ್ರಿ, ಹಾಂ, ರೋಡ್ಸ್ ಆಗಲಿ ಇವಾಗಲಿ ಪರ್ಫೆಕ್ಟ್ ಇದಾವೆ. ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ ಆಗಬೇಕು, ಮಾಡಿದರೆ ಪರ್ಫೆಕ್ಟ್ ಆಗುತ್ತೆ ನೋಡಿ. ಆರಂಭಿಕ ಅಭ್ಯರ್ಥಿಯಾಗಿ ಮಗನಿಗೆ ಎಷ್ಟು ಅಂಕ ಕೊಡ್ತೀರಿ? ಓಡಾಟ, ಪ್ರಚಾರ, ಮಾತು ಎಲ್ಲ ನೋಡಿ ನೀವು ಮಾಸ್ತರ್ ಆಗಿ ಹೇಳಿ. ಇನ್ನು ಹೆಂಗೆ ಅವನ ಓಡಾಡ್ಬೇಕು, ಹುಡುಗರು ಚೆನ್ನಾಗಿ ಓಡಾಡ್ಬೇಕು, ಮನೆಗೆ ಹೋಗ್ಬೇಕು, ಕೇಳಬೇಕು. ಆಮೇಲೆ ಈಗ ನಮ್ಮ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ಗೆ ಅವನು ಬೆಳೆಸ್ಕೋಬೇಕು, ಬೆಳೆಸ್ಕೊಂಡು ಎಲ್ಲರ ಜೊತೆ ಕರ್ಕೊಂಡು ಹೋಗ್ಬೇಕು. ಎಷ್ಟು ಅಂತರದ ಗೆಲುವು ನಿರೀಕ್ಷೆ ಇದೆ ನಿಮಗೆ? ನಾವು ಗೆಲ್ತೀವ? ನೀವೇ ಹೇಳಿ. ಅಲ್ಲ, ನೀವು ಹೇಳ್ಬೇಕು. ಚೆನ್ನಾಗಿದೆ. ಎಲ್ಲ ಸಮಾಜದವರು ಒಮ್ಮತದಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಸಪೋರ್ಟ್ ಸಿಗ್ತಾ ಇದೆ. ಅದರಲ್ಲೇನು ಎರಡನೇ ಮಾತಿಲ್ಲ. ಸುಮ್ಮನೆ ಇವ್ರು ಹೇಳ್ಬೋದು, ವೈಯಕ್ತಿಕವಾಗಿ ನಾನು ನೋಡ್ತಾ ಇದ್ದೀನಿ. ಭಾಳ ಒಂದು ವಿಶ್ವಾಸ ಇಟ್ಟಾರೆ, ಭಾಳ ಒಂದು ಪ್ರೀತಿಲಿ ಕಾಣ್ತಾರೆ, ಎಲ್ಲರೂ ರೆಸ್ಪೆಕ್ಟ್ಫುಲ್ಲಾಗೆ ಮಾತಾಡ್ತಾರೆ. ನಮಗೆ ಗೆಲುವು ನಿಶ್ಚಿತ ಅಂತ ಅನಿಸ್ತಿದೆ ಮತ್ತು ಒಳ್ಳೆ ಅಂತರದಲ್ಲೇ ಗೆಲ್ತೀವಿ. ಆರಂಭಿಕ ಹಂತದ ನೀಜರ್ಕ್ ರಿಯಾಕ್ಷನ್ ಅನ್ಸುತ್ತೆ. 14 ಜನ ನಾಮಿನೇಷನ್ ಫೈಲ್ ಮಾಡಿಬಿಟ್ರು. ಅದರಲ್ಲಿ ಪೈಲ್ವಾನ್ ಅವರು ಈಗ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ವಾಪಸ್ ತಗೊಳ್ಳೋದಕ್ಕೆ ದಿನಾಂಕ ಮುಗಿದು ಹೋಗಿರೋದ್ರಿಂದ ನಿವೃತ್ತಿ ಅಂದಿದ್ದಾರೆ. ಹೌದು, ಆದರೆ ಇನ್ನೂ 13 ಜನ ಕಣದಲ್ಲಿದ್ದಾರೆ. ಒಬ್ಬೊಬ್ರು 1,000 ವೋಟ್ ತಗೊಳ್ತಾರೆ ಅಂದ್ರೂ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಅನ್ಸುತ್ತೆ. ಅದು ಸಾದಿಕ್ಕು ಮತ್ತು ಸಾದಿಕ್ ನಮ್ಮ ತಂದೆಯವರ ಪಟ್ಟ ಶಿಷ್ಯ. ಒಂದು ನಮ್ನಿ ಅಪ್ಪ ತಂದೆ ಮಗನ ಒಂದು ಬಾಂಧವ್ಯ. ಅವನಾಗಿರ್ಬೋದು, ಅವರ ತಮ್ಮ ಆಗಿರ್ಬೋದು, ಅಯ್ಯೂಬ್ ಪೈಲ್ವಾನ್ ಆಗಿರ್ಬೋದು, ಪ್ರತಿಯೊಂದು ವಿಚಾರದಾಗ ನಮ್ಮ ತಂದೆಯವ್ರನ್ನ ಬಿಟ್ಟಿಲ್ಲ, ನಾವು ಯಾವಾಗಲೂ ಅವ್ರನ್ನ ಬಿಟ್ಟಿಲ್ಲ. ಸ್ವಲ್ಪ ಜನ ತಲೆ ಕೆಡ್ಸೋರು ಇದ್ದೇ ಇರ್ತಾರಲ್ರಿ, ಹಂಗೆ ಯಾರೋ ತಲೆ ಕೆಡಿಸಿರ್ಬೇಕು. ಆಮೇಲೆ ಅವ್ನು ವಾಪಸ್ ತಕ್ಕಂತಾನೆ ಅಂತ ನಮ್ಮ ಹತ್ರನೂ ಹೇಳಿದ್ದ. ಲಾಸ್ಟ್ ನಿಮ್ಮ ಟಿ ವಿ ಇದರಲ್ಲಿ ಯಾವುದೋ ಪಾರ್ಟಿ ರೌಂಡ್ಸು ಡೈರೆಕ್ಟ್ ಟೆಲಿಕಾಸ್ಟ್ ಬಂದಾಗ ಸಾದಿಕ್ಕು ನಾವು ಮಾತಾಡಿದಾಗ ಅವು ಸಾದಿಕ್ ಹೇಳಿದರು, ನಾನು ಟೀಗೆ ಬರ್ತೀನಪ್ಪ, ರೆಡಿ ಮಾಡಪ್ಪ ಅಂದೆ. ಆಯಿತು ಬರ್ರಿ ಅಂದೆ ಅಂತಲೇ ಹೇಳಿದರು. ಆಮೇಲೆ ಸುಳ್ಳು ಮಾತಾಡಲ್ರಿ ಆ ಮನುಷ್ಯ, ಇದ್ದಂಗೆ ಹೇಳ್ತಾನೆ. ಏನು ಪ್ರಾಕ್ಟಿಕಲ್ಲಾಗಿ ಏನು ನಡೆದಿತ್ತು ಸ್ಪಾಟಲ್ಲಿ. ಯಾಕಂದರೆ ಆ ವಿಚಾರ ಬಂತು ಅಲ್ಲಿ. ನಿಮ್ಮ ಇವರು ಕೇಳಿದರು, ಏನು ಶಿವಶಂಕರಪ್ಪನವರು ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರಂತೆ, ಹೌದಾ ನೆಕ್ಸ್ಟ್ ಚುನಾವಣೆಯಲ್ಲಿ ಅಂತಂದು ಸೀಟು ಅಂತ ಹೇಳಿದರು ಅಂದ. ಇಲ್ಲ ಅಂದ. ಅದಾದ ಮೇಲೆ ಕೋಮುಗಲಭೆ ಆಗ್ಬೇಕಾದ್ರೆ ನಮ್ಮ ಜೊತೆಗೆ ಆಗಿ ಜನ ಏನು ತೀರ್ಕೊಂಡಿದ್ರು 24 ಜನ. ಅವಾಗ ಈ ವಾಸ್ ಆಲ್ಸೋ ಒನ್ ಆಫ್ ದಿ ವಾಲಂಟಿಯರ್ ನಮ್ಮಲ್ಲಿ. ಅದಾದಮೇಲೆ ನಮ್ಮದು ವ್ಯಾಕ್ಸಿನೇಷನ್ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಸಾದಿಕ್ ನಮ್ಮ ಜೊತೆಯಲ್ಲೇ ಇದ್ದು ನಾವು ಚುನಾವಣೆ ಮಾಡೀವಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸಾದಿಕ್ಕಿಗೆ ಎಲೆಕ್ಷನ್ನಲ್ಲಿ ಯಾವುದೋ ಕಾರ್ಪೊರೇಷನ್ನಲ್ಲಿ ಮೇಯರ್ ಚುನಾವಣೆ ಬಂತು. 2 ವೋಟು ಎಕ್ಸಸ್ ಇತ್ತು ನಮ್ಮದು. ನಮ್ಮ ಕಾಂಗ್ರೆಸ್ ಗೆಲ್ಬೇಕಾಯ್ತು. ಅವಾಗ ಏನಾಯಿತು, ಇಬ್ಬರು ಮುಸ್ಲಿಮ್ರು ಇವನು ಆಪೋಸಿಟ್ ಬಿ ಜೆ ಪಿಗೆ ಓಟ್ ಹಾಕಿದರು. ಬಿ ಜೆ ಪಿಗೆ ಓಟ್ ಹಾಕಿ ಟಾಸ್ ಹಾಕ್ಬೇಕಾಯ್ತು. ಟಾಸ್ನಾಗ ಸೋತ. ಅವಾಗ ಬಿ ಜೆ ಪಿಯವ್ರು ಗೆದ್ದರು. ಅವಾಗ ನಮ್ಮ ತಂದೆಯವ್ರು ಹೆಂಗೆ ಬೈದರು ಅಂದ್ರೆ, ಇವನಿಗೆ ಅವಾಗ ಶುಕ್ರವಾರ ನಮಾಜ್ ಮಾಡಿ ಸ್ನಾನ ಮಾಡಿ ನಮಾಜ್ ಮಾಡ್ಕೊಂಬಂದಿಯೋ ಇಲ್ಲೋ ಅಂತ ಕೇಳಿದರು ಅವನಿಗೆ. ಅದು ಅಷ್ಟು ಆತ್ಮೀಯತೆ ವಿಶ್ವಾಸದಿಂದ ಇದ್ದರು. ನೋಡೋ ಟಾಸ್ನಾಗೂ ಸೋತ್ಬಿಟ್ಟೆಲ್ಲೋ ಅಂತಂದು ಪಾಪ ಭಾಳ ಬೇಜಾರಾಗಿದ್ದರು ಒಂದು 2-3 ದಿವಸ. ಯಾಕಂದ್ರೆ ಅವ್ರ ಕಮ್ಯುನಿಟಿಯರೇ ಅಪೋಸ್ ಮಾಡಿದರು ಇವನಿಗೆ. ಇಬ್ಬರು ಯಾರೋ ಫಜ್ಲು ಅಂತ ಒಬ್ಬ ಮನುಷ್ಯ, ಮತ್ತೊಬ್ಬ ಮುನ್ನಾ ಪೈಲ್ವಾನ್, ಇಬ್ಬರು ಇವನಿಗೆ ಅಪೋಸ್ ಮಾಡಿ ಬಿ ಜೆ ಪಿಗೆ ಓಟ್ ಹಾಕಿದರು. ಇವು ಹಂಗಾಗಿ ನನಗೆ ಗೊತ್ತಿತ್ತು ಅವನು ವಾಪಸ್ ತಕ್ಕಂತಾನೆ. ಆದರೆ ಏನೋ ನನ್ನ ತಪ್ಪೇನಪ್ಪ ಅಂದರೆ ನಾನು ಮಾತಾಡ್ಸಿಲ್ಲ. ಫಸ್ಟ್ ಕರೆದು ಕೇಳಬೇಕಾಯ್ತು, ಅದು ನನ್ನ ತಪ್ಪೈತಿ. ಆ ಒಂದು ವಿಚಾರ ಈಗೂ ಪಾಪ ಆಮೇಲೆ ಬಂದಾಗ ಹೇಳಿದರು, ಸಿ ಎಮ್ ಹತ್ರನೇ ಹೋಗಪ್ಪ ಅಲ್ಲೇ ಮಾತಾಡು ಅಂತೇಳಿ ಸಿ ಎಮ್ಮು ನನ್ನ ಹತ್ರ ಕಳಿಸ್ಕೊಡು ಅಂದಿದ್ರು. ಸಿ ಎಮ್ ಹತ್ರ ಹೋಗಿ ಮಾತನಾಡಿ ಒಪ್ಕೊಂಬಂದಿದ್ದಾನೆ. ಇವತ್ತು ಅವರು ಅವ್ರ ಫ್ಯಾಮಿಲಿಯವರೆಲ್ಲರೂ ಸೇರಿ ಇವತ್ತು ಚುನಾವಣೆ ಮಾಡ್ತಾಯಿದ್ದಾರೆ. ಒಳ್ಳೆ ಲೀಡ್ನಲ್ಲೇ ಗೆಲ್ಲಿಸ್ತಾರೆ, ಅದರಲ್ಲಿ ಯಾವ ಅನುಮಾನನಿಲ್ಲ. ಮತ್ತು ಬೇರೆ ಬೇರೆ ಇಂಡಿಪೆಂಡೆನ್ಸ್ ನಿಂತಿದ್ದಾರೆ, ಅವ್ರನ್ನೂ ಮನಸ್ಸು ಗೆದ್ದು ಅವ್ರನ್ನೂ ಎಲ್ಲ ವಾಪಸ್ ತಕ್ಷ ಪ್ರಯತ್ನವೂ ನಡೀತಾ ಇದೆ. ತಟಸ್ಥ ಆಗಲಿಕ್ಕೆ ಅವ್ರಿಗೆ ಸಪೋರ್ಟ್ ಕೇಳಲಿತ್ತಿದ್ದೀವಿ. ಆದಷ್ಟು ಬೇಗನೆ ಅದು ಇನ್ನೊಂದು 4-5 ದಿವಸ ಟೈಮ್ ಇದೆ, 5-6 ದಿವಸ. ಅಷ್ಟರಲ್ಲಿ ಏನು ಎಷ್ಟು ಜನ ಆಗುತ್ತೋ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೀವಿ. ಮುಖ್ಯವಾಗಿ ಇನ್ನೊಂದು ವಿಚಾರ ಯಾವುದು ಅಂದರೆ, ನಮ್ಮದು ಅವ್ರದ್ದು ಸಂಬಂಧ ಭಾಳ ಹತ್ತಿರದೆ. ಪ್ರತಿಯೊಂದು ವಿಚಾರದಲ್ಲಿ ನನಗೆ ಗೊತ್ತಿದೆ.
ಯಾವುದೇ ಆಗಿರ್ಬೋದು, ಅದರಲ್ಲಿ ಬಡವರು, ದಿನನಿತ್ಯ ಕೆಲಸ ಮಾಡೋರು, ಈಗ ಊರಲ್ಲಿ ಫುಟ್ಪಾತ್ ಮ್ಯಾಗ ವ್ಯಾಪಾರ ಮಾಡೋರಾಗಿರ್ಬೋದು, ಹಣ್ಣು ಹಂಪಲ ವ್ಯಾಪಾರ ಮಾಡೋದಾಗಿರ್ಬೋದು. ನಾನು ನಮ್ದು ಅಧಿಕಾರ ಇಲ್ದವು ಒಂದು ಎಕ್ಸಾಂಪಲ್ ಹೇಳ್ತೀನಿ ರೀ, ಒಂದಲ್ಲ 100 ಅದಾವು ನನ್ನ ಹತ್ರ. ಕಾಬ್ಲರ್ ಪಾಪ ಕೆಲಸ ಮಾಡೋಣ, ನಾನು ನೋಡ್ತಾಯಿದ್ದೆ, ಅವ್ನು ರೆಗ್ಯುಲರಾಗಿ ನೋಡ್ತಾಯಿದ್ದೆ, ಎಷ್ಟು ಸಿನ್ಸಿಯರಾಗಿ, ಎಷ್ಟು ಆನೆಸ್ಟಾಗಿ. ಅವ್ನು ಹೆಂಡ್ತಿ ನರ್ಸು, ರಾತ್ರಿ 2 ಗಂಟೆ ತನಕನೂ ಮಾಡ್ತಾಯಿದ್ದ ಕೆಲಸನ. ಅವನಿಗೆ ಇವ್ರು ಹೋದ್ರು BJP ಒಂದು JCB, ಒಂದು ಇದನ್ನು ಯಾವುದೋ ಲಾರಿ, ಒಂದು ಟ್ರ್ಯಾಕ್ಟ್ರು ತಗೊಂಡು ಅವ್ನು ಅಂಗಡಿ ಶಿಫ್ಟ್ ಮಾಡ್ಸೋಕ್ಕೆ. ನಾನು ಬೈ ಅನ್ಎಕ್ಸ್ಪೆಕ್ಟೆಡ್ ನಾನು ಆ ವೆಹಿಕಲ್ ಆ ರೋಡ್ನಾಗ ಹೋಗ್ತಾಯಿದ್ದೆ. ನಾನು ನೋಡಿದೆ ಕಮಿಷ್ನರ್ ಇದ್ದ ಅಲ್ಲಿ. ಯಾಕಪ್ಪ ಅಂದ. ಅವನು ಸೀದಾ ಓಡಿ ಬಂದು ನನ್ನ ಗಾಡಿಗೆ ಅಡ್ಡ ಬಂದು ಅಣ್ಣ ನನ್ನ ಅಂಗಡಿ ಎತ್ತಿಸ್ತದಾರ ಅಂದ. ನಾನು ಯಾಕಪ್ಪ ಏನಾಗೈತಿ ಅಂತ ಕೇಳಿದೆ. ಅವನು ನನ್ನ ಮಕ ನೋಡಿದ ಕೂಡಲೇ ಅವನು ಎಷ್ಟು ಮಕ ಅಳತು ಅಂದ್ರೆ ಅಷ್ಟು ಚೆನ್ನಾಗಿ ಅಳತು. ಆಮೇಲೆ ನಾನು ಅವ್ನು ಕಮಿಷ್ನರ್ ಕರೆದು ಯಾಕೋ ಏನಂತತಿ ಮೈಯಾಗ ಅಂದೆ. ಸುಮ್ಮನೆ ಹೋದರು. ಸಿ ದಟ್ ಈಸ್ ರಿಕ್ವೈರ್ಡ್, ದಟ್ ಈಸ್ ಬೇಸಿಕ್. ಅವನಿಗೆ ದಿನನಿತ್ಯ ಅದ್ರ ಮೇಲೆ ಕೆಲಸ, ಅದ್ರ ಮೇಲೆ ಜೀವನ. ಅದಕ್ಕೆ ಬಂದು ಕಲ್ಲು ಹಾಕೋದೇ ಕೆಲಸ ವಿರೋಧ ಪಕ್ಷದವ್ರು. ಕಾಂಚನ ಮಾತಾಡುತ್ತೆ ಅಂತಾರೆ. ಸುಳ್ಳು. ಕಾಂಚನ ಮಾತಾಡೋಕ್ಕೆ ಕಾಂಚನ ಇರ್ಬೇಕಲ್ರಿ ಫಸ್ಟ್ ಆಫ್ ಆಲ್ ಕೊಡೋಕ್ಕೆ. ಅವೆಲ್ಲ ಸುಳ್ಳು. ಜನಗಳ ವಿಶ್ವಾಸ ಮುಖ್ಯ. ಈಗ 92 ಏನು ಕಮ್ಯುನಲ್ ಕ್ಲಾಶ್ ಆಯಿತು, 93 ಕಮ್ಯುನಲ್ ಕ್ಲಾಶ್ ಆಯಿತು. ಅವಾಗ ನಮ್ಮ ತಂದೆಯವರು ಇನ್ನು ಪೊಲಿಟಿಕ್ಸ್ನಾಗ ಇರಲಿಲ್ಲ. ಪೊಲಿಟಿಕ್ಸ್ನಾಗ ಇದ್ದರು, ಆದರೆ ಶಾಸಕರೇನಿರಲಿಲ್ಲ. ಅವಾಗ ಅವರು 25,000 50,000 ರೂಪಾಯಿ ಸತ್ತವ್ರ ಮನೆಗೆ ನಾನೇ ಹೋಗಿ ಕೊಟ್ಟು ಬಂದಿದ್ದೀನಿ. ಅದಕ್ಕೆ ಅವರಿಗೆ ಪ್ರತಿಯೊಂದು ಮನೆಗೆ ಹೋಗ್ಬಿಟ್ಟು ಅವರ ಬಡವರೆಲ್ಲ ಸತ್ತರು. ಇವರೆಲ್ಲ ಲೀಡ್ರುಗಳು ಮನೆಗೆ ಕೂತ್ಕೊಂಡ್ಬಿಟ್ರು ಬಿಡ್ರಿ. ಪೊಲೀಸ್ ಸ್ಟೇಷನಿಗೆ ಅವ್ರಿಗೆ ಹಾಕಿದ್ರು, ಪೊಲೀಸ್ನವ್ರಿಗೆ ಹಾಕಿದ್ರು, ಎಲ್ಲರೂ ಹೊಡೆದು ಪಾಪ ಬಳ್ಳಾರಿ ಜೈಲಂತೆ, ಆ ಜೈಲಂತೆ, ಈ ಜೈಲಂತೆ ಹೋಗಿ ಪಾಪ 6 ತಿಂಗಳು 8 ತಿಂಗಳು ಜೈಲಿನಾಗಿದ್ದು ಬಂದರು. ಅವ್ರೇನು ಗುಂಡು ಹೊರಿಸ್ಕೊಂಡು ಸತ್ರಲ್ಲ, ಅವ್ರ ಮನೆಗಳಿಗೆ ಅವತ್ತು ನಾವು ಅಸೋಸಿಯೇಷನ್ ಮುಖಾಂತರ ಪ್ಲಸ್ ನಮ್ಮ ತಂದೆಯವರು 25,000 50,000 ರೂಪಾಯಿ ಕೊಟ್ಟರು. ಹೊಡ್ತಾ ತಿಂದವ್ರಿಗೆ, ಗೋಲಿಗೆ ಬಿದ್ದರಿಗೆ, ಸತ್ತರಿಗೆ 50,000, ಇನ್ನು ಗೋಲಿ ಬಿದ್ದರಿಗೆ 25,000 ನಾನೇ ಕೊಟ್ಟು ಬಂದೆ. ಅವಾಗೂ ನಮ್ಮ ಸಾಧಿಕ್ಕಾಗಲಿ ನಾವಾಗಲಿ ಎಲ್ಲರೂ ಸೇರಿ ಜೊತೆಗೆ ಕೆಲಸ ಮಾಡಿದ್ವಿ. ಎಲ್ಲ ಪ್ರತಿಯೊಂದು ಬಡವರಿಗೆ ಎಲ್ಲರಿಗೂ ಒಂದು ರೀತಿಯಿಂದ ಅವರಿಗೆ ಅವತ್ತು ನೀವು ನೋಡ್ಬೇಕಾಯ್ತು. ತರಕಾರಿ ಮಾರೋರಾಗಿರ್ಬೋದು, ಆಟೋ ಓಡಿಸೋರಾಗಿರ್ಬೋದು, ಡೈಲಿ ಕೆಲಸ ಎಲ್ಲ ದುಡಿಮಿಲ್ಲ, ಏನು ಮಾಡ್ಬೇಕ್ರಿ? ಅದು ಮತ್ತೆ ಮರು ಕಲ್ಪನೆ ಕಲ್ಪಿಸ್ಬಾರ್ದು. ಆ ನಿಟ್ಟಿನಲ್ಲಿ ನಾವು ನಮ್ಮ ದಾವಣಗೆರೆ ನಗರವನ್ನು ಕಾಪಾಡ್ಕೊಂಬಂದಿದ್ದೀವಿ. ಅದೇ ನಿಟ್ಟಿನಲ್ಲಿ ನಮಗೆ ಸಪೋರ್ಟು ಕೊಡ್ತಿದ್ದಾರೆ. ಯಾರು ನಮ್ಮ ಮುಸಲ್ಮಾನರಿರ್ಬೋದು, ಹಿಂದೂಗಳಿರ್ಬೋದು, ಸ್ವಲ್ಪ ಜನ ಕಿಡಿಗೇಡಿಗಳು ಇದ್ದೇ ಇರ್ತಾರೆ ರೀ. ಅವನು ಅವಾಯ್ಡ್ ಮಾಡ್ಕೊಂತ ಹೋಗ್ಬೇಕು. ನಾವು ಅವಾಯ್ಡ್ ಮಾಡಿ ಒಳ್ಳೆ ರೀತಿಯಿಂದ ಶಾಂತ ರೀತಿಯಿಂದ ಇರಬೇಕಪ್ಪ ನಗರ ಅಂತಂದೇಳಿ ನಾವು ಕಾಪಾಡ್ಕೊಂಬಂದಿರೋದು ನಿಜ. ಅದನ್ನು ಮಾಡ್ತಾಯಿದ್ದೀವಿ ನೋಡ್ರಿ. ಆಮೇಲೆ ಹೇಳ್ಬೇಕಪ್ಪ ಅಂದರೆ, ಈಗ ತಂದೆಯವರು ಫಸ್ಟ್ ಎಲೆಕ್ಷನ್ ನಿಂತಾಗ 1300 ಲೀಡ್ನಾಗ ಗೆದ್ದಿದ್ರಿ, ಬರೀ 1300. ಅವಾಗ ನಾವೇ ಬೆರಳಿನಲ್ಲಿ ನೆನೆಸ್ಬೋದು ವಾಲಂಟಿಯರ್ಸು. ಈ ಸಾದಿಕ್ ಫ್ಯಾಮಿಲಿ, ನಾವು, ಆ ಬುತ್ತಿ ಫ್ಯಾಮಿಲಿ, ಹಂಗೆ ಒಂದು 8-10 ಫ್ಯಾಮಿಲಿಗಳರು ನಾವೇ ವರ್ಕ್ ಮಾಡಿದ್ದ ಊರಾಗ. ವರ್ಕ್ ಮಾಡಿ ಅವಾಗ 1300 ವೋಟ್ಸ್ನಾಗ ಗೆದ್ದರು. ಅಷ್ಟು ಟಫ್ ಎಲೆಕ್ಷನ್ ಅದು. ಭಾಳ ಒಂದು ಮನೆಯವರೇ ಅಣ್ತಮ್ಗಳಂಗೆ ಇದಾವ್ರಿ. ಇದಕ್ಕೆ ಸ್ವಲ್ಪ ಜನ ಅದು ಇದು ಉಳಿ ನಿಮ್ತಾರೆ, ಉಳಿ ಹಿಂಡಿದ್ರೆ ಅಷ್ಟೇ. ಜಮೀರ್ ಅವರ ಸೈಲೆನ್ಸು ಎಲ್ಲೋ ಒಂದು ಸ್ವಲ್ಪ ಸಮಸ್ಯೆ ಉಂಟು ಮಾಡುತ್ತಾ? ಅಂದರೆ ಅವರು ಕ್ಷೇತ್ರಕ್ಕೆ ಬರೋದು, ಪ್ರಚಾರದಲ್ಲಿ ಭಾಗಿಯಾಗೋದು, ಆಗದೇ ಇರೋದು ಇಂಪ್ಯಾಕ್ಟ್ ಮಾಡುತ್ತೆ ಜೋರು ಅಂತ. ನನಗೇನ ಈಗ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರು, ಜಮೀರ್ ಅವ್ರ ಹತ್ರ ಮಾತಾಡಿದ್ದೀನಿ, ನಾನು ಮಾತಾಡಿದ್ದೀನಿ. ಈಗ ಅವನೇನು ನನಗೇನು ಹೊಸಬಲ್ಲ. ಈಗ ನಾನು ಅವನಿಗೆ ಹೋಗೋಬಾರೋ ಅಂತಲೇ ಮಾತಾಡ್ತೀನಿ. ಅವನು ನನಗೆ ಬಾರಪ್ಪ ಮಲ್ಲಪ್ಪ, ಬಾರಪ್ಪ ಸೋಕಾರ ಅಂತ ಕರೀತಾನೆ. ಹಂಗಾಗಿ ಇದ್ರಾಗೇನು ಏಕವಚನ ಅನ್ನೋದು ನಮ್ಮ ದಾವಣಗೆರೆ ಭಾಷೆದಾಗ ಅಂದಾನಿ. ಅದನ್ನೇ ದೊಡ್ಡದಾಗಿ ಅದನ್ನೇ ಒಂದು ಮೀಡಿಯಾದಾಗ ಅದನ್ನೇ ತಿರುಗಿಸಿ ಇದು ಮಾಡಿದರೆ ನಾನೇನು ಮಾಡಲಿ? ದೋಸ್ತೆ ನಾವೇನು, ಅವನಿಗೆ ಜಮೀರ್ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಒಬ್ಬ ತಂದೆಯಾಗಿ
ಸಮರ್ಥ ಶಾಸಕ ಆದರೆ ಫಲಾಫಲ ದೇವರಿಗೆ ಬಿಟ್ಟಿದ್ದು ಅಥವಾ ಮತದಾರರಿಗೆ ಬಿಟ್ಟಿದ್ದು, ಶಾಸಕ ಆದರೆ ಏನು ಕನಸಿದೆ ನಿಮಗೆ? ಯಾವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅಥವಾ ಶಾಮನೂರು ಸರ್ ಉಳಿಸಿ ಹೋಗಿರುವಂಥ ಯಾವ ಕೆಲಸಗಳಾಗಬೇಕು ಅನ್ಸುತ್ತೆ ನಿಮಗೆ? ಸಾಕಷ್ಟು ಕೆಲಸಗಳಿದಾವ್ರಿ, ಇನ್ನೂ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ. ಈಗ ನಾನು ಆಗಲೇ ಹೇಳ್ದಂಗೆ ಅವರಿಗೆ ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ಭಾಗಿಯಾಗಬೇಕು. ಅವ್ರಿಗೆ ಎಜುಕೇಷನ್ ಕೊಡೋದಾಗಿರ್ಬೋದು, ಹೌಸಿಂಗ್ ಮಾಡೋದಾಗಿರ್ಬೋದು, ಮತ್ತು ಹೆಲ್ತ್ ಬಗ್ಗೆ ಆಗಿರ್ಬೋದು, ಇವೆಲ್ಲವೂ ಇನ್ವಾಲ್ವ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದರೆ, ಈಗ ಹಿಂದೆ ಕೋವಿಡ್ ಆಯ್ತು ರೀ 21-22 ಕೋವಿಡ್ ಆದಾಗ ನಮ್ಮ ತಂದೆಯವರು ರೌಂಡ್ಸ್ ಹೋಗಿದ್ದರು. ಇವ್ರಿಗೆ ಮಾಸ್ಕ್ ಹಾಕಿ ಅಂದ್ರೆ ಒಂದು ದಿವಸ ಮಾಸ್ಕ್ ಹಾಕಿ ಹೇಳಿಲ್ಲ ಇವರು, ಯಾರೋ ನಮ್ಮ ಫಾದರು. ಇವರು ರೌಂಡ್ಸ್ ಹೋಗಿದ್ದರು. ರೌಂಡ್ಸ್ ಹೋದಾಗ ಒಂದು ಸ್ವಲ್ಪ ಎಲ್ಲ ವಾರ್ಡ್ಗಳಾಗಿ ಹೋದಾಗ ಅವ್ರಿಗೆ ಎಲ್ಲ ಕಡೆಗೆ ಹೋದ್ರೂ ಕಾರ್ನಾಗ ಕುತ್ಕೊಂಡಾಗಿದ್ರು ರೆಸ್ಪೆಕ್ಟ್ ಕೊಡೋರು ಜನ, ಎಲ್ಲರೂ ರೆಸ್ಪೆಕ್ಟ್. ಅಲ್ಲೇನು ಮಾಡಿದರು, ಕ್ಯೂನಲ್ಲಿ ಒಂದು 500 ಜನ ನಿಂತಿರೋರು ಆ ವಾರ್ಡ್ನಾಗ, 800 ಜನ 500 ಜನ ಆ ವಾರ್ಡ್ನ್ಯಾರು. ಅಲ್ಲಿ ಒಂದು ಹಾಸ್ಪಿಟ್ಲ್ ಆಗಿರ್ಬೋದು, ಸ್ಕೂಲ್ ರೂಮ್ಸ್ ಆಗಿರ್ಬೋದು, ಅಲ್ಲಿ ವ್ಯಾಕ್ಸಿನೇಷನ್ ಕೊಡ್ಬೇಕಾಗಿತ್ತು. ಅವು ಕೊಡಬೇಕಾದ್ರೆ ಇವರು ವ್ಯಾಕ್ಸಿನೇ ಬರ್ತಾ ಇದ್ದಿದ್ದೆ 50ರಿಂದ 100, 150. ಕ್ಯೂ ನೋಡಿದರೆ 500-1000 ಜನ. ಅದ್ರಾಗ ಮತ್ತೆ ರಾಜಕೀಯ, ಅವ್ನು ನಮ್ಮ ಪಾರ್ಟೇನೋ ಇವ್ನು ನಿಮ್ಮ ಪಾರ್ಟೇನೋ, ಸಾಯೋದ್ರಿಗೂ ರಾಜಕೀಯ, ಬದುಕ್ಸೋದ್ರಿಗೂ ರಾಜಕೀಯ. ಇವರು ಅವ್ನು ನಮ್ಮ ಪಾರ್ಟೇನೋ ಅವ್ನು ಮುಂದೆ ಬಾ, ಇಲ್ಲ ಪಕ್ಕದ ರೂಮ್ಗೆ ಹೋಗಿ ವ್ಯಾಕ್ಸಿನ್ ತಗೋನ್ನೋದು, ಇದೆಲ್ಲ ನಡೀತು. ಅದಕ್ಕೆ ಅವ್ರು ಏನಂದರು, ನನ್ನ ಹತ್ರ ಬಂದು, ಮಲ್ಲು ಹಿಂಗೆ ಮಾಡ್ತದಾರ, ಏನು ಮಾಡ್ಬೇಕು ನೋಡ ಇಲ್ಲಿ ಅಂದರು. ಸೊ ಒಂದು ವ್ಯಾಕ್ಸಿನ್ ತರಿಸ್ಬಿಡು ಎಲ್ಲರಿಗೂ, ನಾವು ಕೊಡೋಣ, ಸರ್ಕಾರದಿಂದ ಬರೋದು ಲೇಟ್ ಆಕತಿ, ಜನ ಸಾಯೋದು ನೋಡೋಕ್ಕಾಗಲ್ಲ ಅಂದರು. ನಾನೇ ಅವಾಗ ಪೂನಾವಾಲ ಹತ್ರ ಮಾತಾಡಿ ನಮ್ಮ ದಾವಣಗೆರೆ ಡೀಲರ್ನ ಕರೆಸಿ ಮಾತಾಡಿ 1.5 ಲಕ್ಷದಿಂದ 2 ಲಕ್ಷ ವ್ಯಾಕ್ಸಿನ್ ಕೊಡಪ್ಪ ಅಂತಂದು ಕೇಳಿ ರಿಕ್ವೆಸ್ಟ್ ಮಾಡಿದಾಗ ವಿತಿನ್ 2 days ಈ ಸಪ್ಲೈಡ್ ದಿ ವ್ಯಾಕ್ಸಿನೇಷನ್ ಮಾಡಿ ಎಲ್ಲ ವಾರ್ಡ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲರಿಗೂ ವ್ಯಾಕ್ಸಿನೇಷನ್ ಸರ್ಕಾರದವ್ರು ಕೊಡಲಿ ಬಿಡಲಿ, ಅವ್ರದ್ದು ಬಂದರೂ ನಮ್ಮದು ಜೊತೆಗೆ 6.5ರಿಂದ 7 ಕೋಟಿ ರೂಪಾಯಿ ಆಯ್ತು ಕೊಟ್ಟು ಒಟ್ಟು ಕ್ಲಿಯರ್ ಮಾಡಿ. ಒಟ್ಟು ಅದು ದಟ್ ಈಸ್ ಲೈಫ್, ಲೀಡರ್ಶಿಪ್, ಮಾನವೀಯತೆ, ಅದಕ್ಕೆ ಮನುಷ್ಯತ್ವ, ಅದಕ್ಕೆ ಅನ್ನೋದ್ರಿ. ಈಗ ಎಕ್ಸಾಂಪಲ್ಲು, ಈಗ ಹಾಸ್ಪಿಟ್ಲಲ್ಲಿ ಒಂದು 500 ಬೆಡ್ ಆಕ್ಸಿಜನ್ ಅಂದರೆ ಆಕ್ಸಿಜನ್ ಒಂದು ದಿವಸ ನಮಗೇನು ತೊಂದರೆ ಆಗಲಿಲ್ಲ ರೀ. ಎಲ್ಲ ಪಾಪ ಆಕ್ಸಿಜನ್ ಫ್ಯಾಕ್ಟ್ರಿಯವರು ಎಲ್ಲರೂ ಸಪ್ಲೈ ಮಾಡ್ತಾಯಿದ್ರು. ಆಕ್ಸಿಜನ್ ಬೆಡ್ಡು 500 ಬೆಡ್ ಮಾಡಿಸಿದ್ರು ಒಂದು ದಿವಸ ಅವ್ರಿಗೆ ದುಡ್ಡು ಕೇಳಬೇಡ ಅಂತಲೇ ಹೇಳಿದ್ದು ನಾವು. ಎಲ್ಲರೂ ಲೂಟಿ ಹೊಡೆದ್ರು, ಸ್ವಲ್ಪ ಜನ ಎಲ್ಲ ಲೂಟಿ ಹೊಡೆದ್ರೆ ನೋಡ್ತಾ ಇದ್ದಾನೆ, ಇವತ್ತು ಏನೇನಾಗ್ಯಾರ ಏನಿಲ್ಲ ಎಲ್ಲ ನೋಡ್ತಾ ಇದ್ದಾನೆ. ಈಗ ಬರೀ 3 ವರ್ಷಕ್ಕೆ ತೋರಿಸ್ತಾ ಇದ್ರಿ ಜನ ದೇವರು, ಯಾರು ಏನಾದರೂ ಇನ್ಮೇಲೆ ಏನು ಅಕ್ಕಾರ, ಸರ್ಕಾರದ ರೊಕ್ಕನೂ ಯಾವ ರೀತಿ ಹೊಡೆದ್ರು ಎಲ್ಲ ನೋಡೇನು ನಾನು. ಅವು ಮಾತಾಡೋದು ಬೇಡ, ಈಗ ಇವನ್ನೆಲ್ಲ ನೋಡಿದ್ದೀನಿ. ಅವಾಗ ಪಾಪ ಇವರು ಬಿಲ್ ಆದ್ರೂ ನಮ್ಮ ತಂದೆಯವರು ಹೇಳ್ತಿದ್ರು, ನಾವು ಹೇಳ್ತಿದ್ವಿ, ಅವ್ರು ಎಷ್ಟು ಕೊಡ್ತಾರೆ ಕೈಲಿ ಎಷ್ಟು ಕೊಡ್ತಾರೆ ಅಷ್ಟು ಕೈ, ಏನು ದುಡ್ಡಿಲ್ಲ ಬೇಡ, ಮಗನೂ ಹಾಗೆ ಅದೇ ದಾರಿಯಲ್ಲಿ ಹೋಗಬೇಕು ಅಂತ. 100%. ಮನಿ ಸೆಕೆಂಡ್ರಿ, ಹಾಂ, ಮನುಷ್ಯತ್ವ ಮೊದಲು. ಅಂದಾಜು ಮಾರ್ಜಿನ್ ಸುಮ್ಮನೆ ಹಿಂಗೆ ಹೇಳೋದು ನಿಮಗೆ ಈಗ ಅನ್ನಿಸ್ತಾ, ಈ ನಿಮಿಷಕ್ಕೆ ಏನು ಅನ್ನಿಸ್ತಿದೆ ಅಂದಾಜು ಎಷ್ಟು ಮಾರ್ಜಿನ್? ಚೆನ್ನಾಗಾಗುತ್ತೆ ಅಲ್ರಿ, ಒಂದು ರೆಕಾರ್ಡ್ ಮಾಡ್ತೀವಿ ಅದನ್ನು. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಅವರೇ. ಥ್ಯಾಂಕ್ ಯು. ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಎಲೆಕ್ಷನ್ಗೆ. ಎರಡೂ ಪಕ್ಷಗಳಿಂದ ಜೋರು ಪ್ರಯತ್ನ ಆಗ್ತಾ ಇದೆ, ಆದರೆ ಫಲಾಫಲ ಅದೇ ನಿರ್ಧಾರ ಮತದಾರರಿಗೆ ಬಿಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್ ನಮ್ಮೊಂದಿಗೆ ಮಾತಾಡೋದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.